ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಮದರ್ ಮಾಡ್ತೀನಿ ಮದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂ ಪರಲೋಕವನ್ನು ಉಂಟು ಮಾಡಿ ಸಾಕಿಸಲುವಂತ ನಮ್ಮ ಯೆಹೋವ ತಂದೆ ಆದ್ಯವರೇ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವರೇ. ಈ ದಿನವನ್ನು ನಮಗೆ ಕೊಡೋದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ ದೇವರೇ. ಹಾಗಾದರೆ ಈ ಒಂದು ಆನ್ಲೈನ್ ಕ್ಲಾಸ್ ಮುಖವಾಗಿ ನಾವು ಸೇರುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇವ್ರೆ. ಹಾಗೆ ತಂದೆ ಆದ್ಯವರೇ, ಈ ಒಂದು ಸುಂದರವಾದ ವೇಳೆಯಲ್ಲಿ ದೇವ್ರೆ, ನಾವೆಲ್ಲರನ್ನು ಒಟ್ಟಾಗಿ ಸೇರಿಸಿ ಈ ವಾಕ್ಯವನ್ನು ಓದಿಸುವಾಗ ಸಹೋದರ ಮೂಲಕವಾಗಿದ್ದೇವ್ರೆ, ಅವ್ರ ಅನೇಕ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನೀವು ಸಹಾಯ ಮಾಡ್ರಿ. ಅವ್ರಿಗೆ ಜ್ಞಾನ ತಿಳಿಯೋಕೆ ಆಲೋಚನೆ ಕೊಡ್ರಿ. ಹಾಗೆ ಅವ್ರಿಗೆ ಪವಿತ್ರಾತ್ಮ ವರವನ್ನು ಕೊಡ್ರಿ. ಹಾಗೆ ದೇವ್ರೆ, ಎಲ್ಲಾ ಸೋದರರು ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ದೇವ್ರೆ, ಎಲ್ಲಾರು ಬರ್ಲಿಕ್ಕೆ ನೀವು ಸಹಾಯ ಮಾಡ್ರಪ್ಪ ತಂದೆ ದೇವ್ರೆ. ಹಾಗೆ ದೇವ್ರೆ, ಎಲ್ಲಾರು ನಿನ್ನ ಸತ್ಯಾನುಸಾರ ನಡೆದು ಅಪ್ಪ ಕರ್ತನೆ ತಿಳ್ಕೊಂಡು ಒಬ್ರಿಗೊಬ್ರು ತಿಳಿಸ್ತಾ ಅವರು ಪರಿಪೂರ್ಣವಾಗಿ ನಿನ್ನಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ತೇನೆ ತಂದೆ ದೇವ್ರೆ. ನೀನ್ ಕೊಟ್ಟಂತ ಒಬ್ಬನೇ ರಕ್ಷಕನ ಮೂಲಕವಾಗಿ ದೇವ್ರೆ, ನಾವು ಅಂಗೀಕರಿಸ್ಕೊಂಡು ಆತನ ಹೆಜ್ಜೆ ನಡೆದು ಆತನ ಮಾರ್ಗದಲ್ಲಿ ನಡಿಲಿಕ್ಕೆ ನಮ್ಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳ್ತಾ, ಇಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಕೇಳ್ತಾ ಅರ್ಥ ಮಾಡ್ಕೊಳ್ತಾ ನಿನ್ನ ಹೆಜ್ಜೆ ನಡೆದು ಓಟವನ್ನು ಓಡಿ ಚಿತ್ತ ಮುಗಿಸ್ಲಿಕ್ಕೆ ಪ್ರತಿಯೊಂದು ಸೋದರನ ಬಲಪಡಿಸ್ರಿ. ಹಾಗೆ ತಂದ್ರೆ ಇಲ್ಲಿವರೆಗೂ ನಮ್ಮನ್ನ ನಡೆಸಿದ ಮುಂದೆ ಕೂಡ ನಡೆಸ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನು ಕರ್ತನಾಗಿರುವ ಯೇಸುವಿನ ಹೆಸರು ತಂದೆ, ಆಮೇಲೆ. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ, ಕೃಪೆಯನ್ನ ದೇವರು ನಿಮಗೆ ಒದಗಿಸಿಕೊಟ್ಟಿದ್ದಾರೆ. ನಿನ್ನ ರಾಜ್ಯ ಬರಲಿ ಎನ್ನುವಂತ ಒಂದು 3ನೇ ಸಂಪುಟದ 6ನೇ ಅಧ್ಯಾಯವನ್ನ ನಾವು ಮುಂದುವರೆಸಿ ನೋಡ್ತಾ ಇದೀವಿ. ಮೇ ಬಿ ಇನ್ನೊಂದು 2 ವಾರದಲ್ಲಿ ಆ ಪಾಠವನ್ನು ಮುಗಿಸುವಂತ ಒಂದು ಹಂತದಲ್ಲಿ ನಾವಿದ್ದೀವಿ. ಭಾಗ 84, ಪೇಜ್ ನಂಬರ್ 133. ಗುಡ್. 133, 133 ಪೇಜ್. ಅದರಲ್ಲಿ ಕಳೆದ ಒಂದು ಸಮಯದಲ್ಲಿ ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಒಂದು ಸುವಾರ್ತೆಯ ಒಂದು ಬಾಗಿಲು, ಇಸ್ರೇಲಿನ 70 ವಾರದ ವಿಷಯಗಳ ಕುರಿತಾಗ ನಾವು ನೋಡ್ಕೊಂಡ್ ಬಂದ್ವಿ. 70 ವೀಕ್ಸ್ ಹೇಗೆ ಒಂದು ಇದಕ್ಕೆ ಪೇರಳಾಗಿದೆ ಅನ್ನೋ ವಿಷಯವನ್ನ ನೋಡ್ಕೊಂಡ್ ಬಂದ್ವಿ. ಅದರಿಂದ ಆ ಒಂದು ವಿಷಯಗಳನ್ನ, ಅಂದ್ರೆ 70 ವಾರ ಅನ್ನುವಂಥದ್ದು ಸುವಾರ್ತೆಯುಗದ ಅಂತ್ಯಕ್ಕೆ ಒಂದು ಪೇರಳಾಗಿದೆ ಅನ್ನುವಂತ ಒಂದು ವಿಷಯವನ್ನು ಕೂಡ ನಾವು ನೋಡ್ಕೊಂಡ್ ಬಂದ್ವಿ. 1881ರಲ್ಲಿ ಆ ಒಂದು ಕರೆ ಅಲ್ಲೇನಾಗಿದೆ, ಮುಗಿದಿದ್ರು ಬಾಗಿಲು ಇನ್ನೂ ಮುಚ್ಚಲ್ಪಡಲಿಲ್ಲ ಅನ್ನುವಂಥ ವಿಷಯವನ್ನು ಕೂಡ ನಾವು ನೋಡ್ಕೊಂಡ್ ಬಂದ್ವಿ. ಇನ್ನು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ಕೆಲವೊಂದು ವಿಷಯಗಳನ್ನ ನೋಡೋಣ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಕೆಲವೊಂದು ಪಾಯಿಂಟ್ ಅನ್ನ ಕೊನೆ ತನಕ ನೋಡಿದ್ವಿ. ತುಂಬಾ ಸೀರಿಯಸ್ ಅನ್ಸುತ್ತೆ ನಮ್ಗೆ, ಅಂದ್ರೆ ದೇವ್ರ ಮಕ್ಕಳಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದವರಿಗೆ, ಯಾರು ನಿಜವಾಗ್ಲೂ ಈ ಕರೆನ ನೋಡಿ ಅದಕ್ಕೋಸ್ಕರ ಪ್ರಯಾಸ ಪಡ್ತಾರೋ ಅವರಿಗೆ ಅದ್ರ ಬೆಲೆ ತುಂಬಾ ತುಂಬಾ ಶ್ರೇಷ್ಠ. ಯಾವ ರೀತಿಯಲ್ಲಿ ಅಂದ್ರೆ, ಹೇಗಾದ್ರೂ ಕ್ರಿಸ್ತನ ಸಾರೂಪ್ಯದಲ್ಲಿ ಆ ಚಿಕ್ಕ ಹಿಂಡಾಗಿ ನಾನು ಆಗ್ಬೇಕಪ್ಪ ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಅದಕ್ಕೋಸ್ಕರ ತಮ್ಮ ಜೀವನವನ್ನ ಈ ಪ್ರಪಂಚದಲ್ಲಿ, ಈ ಲೋಕಕ್ಕೆ ಸಂಬಂಧಪಟ್ಟದವರು ಆಗಿರದೆ ನಾವು ಜೀವನ ಸಾಗಿಸ್ತಾ, ನಮ್ಮಲ್ಲಿ ನಮ್ಮ ಕೈಯಿಂದ ಆಗುವಷ್ಟು ಒಂದು ತ್ಯಾಗವನ್ನ ಕ್ರಿಸ್ತನ ಸಾರೂಪ್ಯದ ಬೆಳೆಯೋದಕ್ಕಿರುವಂತ ಅವಕಾಶವನ್ನ ಉಪಯೋಗ ಮಾಡಿಕೊಂಡು ಯಾರೆಲ್ಲ ಹೋಗ್ತಾ ಇದ್ರೋ ಅವ್ರಿಗೆ ಈ ವಿಷಯ ತುಂಬಾ ಮುಖ್ಯ ಅನ್ಸುತ್ತೆ. ಯಾಕೆ ಅಂದ್ರೆ ಸಭೆಯ ಅಂತ್ಯ ಭಾಗದಲ್ಲಿ ನಾವಿದ್ದೀವಿ, ಸಭೆ ಮುಕ್ತಾಯವಾಗುವಂತ ಸಮಯದಲ್ಲಿ ಇದ್ದೀವಿ. ಮತ್ತೆ ಈ ಡೇಟ್ಸ್ ಎಲ್ಲ ಕೊಟ್ಟಾಗ ಕೆಲವರಿಗೆ ಅನ್ಸುತ್ತೆ, ಇದೇನಿದು ಡೇಟ್ ಎಲ್ಲ ಕೊಡ್ತಾ ಇದ್ದಾರೆ, ಸಭೆ ಮುಕ್ತಾಯ ಆಗಿದೆಯಾ, ಈಗ ನಾವೇನು ಹೋಗ್ತಾ ಇದೀವಿ, ಯಾವ ರೀತಿಯಲ್ಲಿ ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು? ಕೆಲವೊಂದು ಟೈಮಲ್ಲಿ ಇಂಥದ್ದೆಲ್ಲ ಹೋದಾಗ ಕೆಲವರಿಗೆ ನಂಬಿಕೆ ಹೊಟ್ಟೋಗ್ಬಿಡುತ್ತೆ. ಇಲ್ಲಪ್ಪ, ನನಗೇನೋ ನಂಬಿಕೆ ಇಲ್ಲ, ನಾವೇನೋ ಚಾನ್ಸಸ್ ನಮ್ಗಿಲ್ವೇ ಇಲ್ಲ, ನಾವು ಸಭೆ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಅಲ್ವಾ.
ಆಲ್ರೆಡಿ ಮುಕ್ತಾಯವಾಗಿದೆ. ಇರೋ ಪ್ರವಾದನೆಗಳೆಲ್ಲ ಗಮನಿಸಿ ನೋಡಿದಾಗ ಆಲ್ರೆಡಿ ಎಂಡ್ ಆಗಿದೆ. ನಮಗೇನು ಚಾನ್ಸಸ್ ಇಲ್ಲ ಅನ್ನೋಂಥದ್ದು ಕೂಡ ತುಂಬಾ ಜನರ ಅಪನಂಬಿಕೆಗೆ ಕಾರಣವಾಗಿ ಕರೆಯನ್ನು ಬಿಟ್ಟು ಹೋಗುವಂಥವ್ರು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಮಟ್ಟಿಗೆ, ನಮ್ಮ ಒಂದು ತಿಳುವಳಿಕೆಯ ಮಟ್ಟಿಗೆ ದೇವರ ಮಕ್ಕಳು ನಾವು ನಮ್ಮ ಸ್ವಂತ ಜ್ಞಾನದಿಂದ ಇದನ್ನ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ದೇವರ ಆತ್ಮದ ಮೂಲಕ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ಖಂಡಿತವಾಗ್ಲೂ ದೇವರ ಮಕ್ಕಳನ್ನ ದೇವರು ಆ ರೀತಿ ನಡೆಸೋರಲ್ಲ. ಯಾವ ರೀತಿ ನಡೆಸೋರಲ್ಲ? ದೇವರು ನಮ್ಮನ್ನ ಕರೆದ್ಬಿಟ್ಟು ಖಾಲಿಯಾಗಿದೆ ಅಂತ ಹೇಳೋಕೆ ಹೋಗಲ್ಲ ಅಲ್ವಾ? ಟಿಕೆಟ್ ಕೊಟ್ಟ ಮೇಲೆ ಸೀಟ್ ಇಲ್ಲ ಅಂತ ದೇವ್ರು ಹೇಳಕ್ ಹೋಗಲ್ಲ. ಅಂದ್ರೆ ಯಾವ ರೀತಿಯಲ್ಲಿ ದೇವ್ರ ಮಕ್ಕಳು ಇನ್ನೂ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೊಬಹುದು ಅನ್ನೋಂಥ ಭಾಗವನ್ನ ಇವತ್ತಿನ ಪಾಠದಲ್ಲಿ ನಾವು ಮುಂದುವರ್ಸೋಣ. ಸೊ ಭಾಗವನ್ನ ಓದ್ತೀರಾ? ಸತ್ಯ ಸಂಗತಿ ಎಂದರೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಕಾದಿರಿಸಿಟ್ಟಿರುವ ಅಮೂಲ್ಯವೂ ಉತ್ಕೃಷ್ಟವೂ ಆಗಿಯೂ ಇರುವ ವಾಗ್ದಾನಗಳ ಬಗ್ಗೆ ನೀವು ಇತ್ತೀಚೆಗಷ್ಟೇ ಸ್ಪಷ್ಟ ಜ್ಞಾನವನ್ನು ನೀವು ಹೊಂದಿಕೊಂಡಿರಬಹುದು. ಅದು ಮಹತ್ವದ ಮತ್ತು ಭವ್ಯವಾದ ಬಹುಮಾನ ಎಂದು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಹಿಂದೆಯೇ ನಿಮ್ಮನ್ನು ಬಹುಮಾನಗಳಿಗೆ ಕರೆಯಲ್ಪಡಲಿಲ್ಲ ಮತ್ತು ಓಟಗಾರರಾಗಿ ಅಂಗೀಕರಿಸಲ್ಪಡುವುದಿಲ್ಲ ಎಂಬುದಾಗಿ ಸಾಬೀತುಪಡಿಸುವುದಿಲ್ಲ. ನಿಜವೇನೆಂದರೆ ಕರೆಯನ್ನು ಸ್ವೀಕರಿಸುವವರು ಯಾರು? ಮೊದಲಲ್ಲಿ ಮಾರ್ಗದ ಕಠಿಣತೆಯನ್ನು, ಇಕ್ಕಟ್ಟನ್ನು ಮತ್ತು ಮತ್ತೊಂದು ತುದಿಯಲ್ಲಿರುವ ಬಹುಮಾನದ ಭವ್ಯತೆಯನ್ನು ಗ್ರಹಿಸಿಕೊಳ್ಳುವಂತೆ ಪೂರ್ಣವಾಗಿ ಸಮರ್ಥರಲ್ಲ. ವಾಗ್ದಾನಗಳ ಬಗ್ಗೆ ನಮ್ಮ ಗ್ರಹಿಕೆಯ ಸ್ಪಷ್ಟತೆಯು ನಮಗೆ ನಮ್ಮನ್ನು ಕಾರ್ಯವೆಸಗುವ ಮತ್ತು ನಮ್ಮ ಪ್ರಸ್ತುತ ಅಡ್ಡಿ ಆತಂಕಗಳನ್ನು, ಪರೀಕ್ಷೆಗಳನ್ನು ಗೆದ್ದುಕೊಳ್ಳುವಂತೆ ಮಾಡುವ ದೇವರ ಶಕ್ತಿಯಾಗಿದೆ. ನಮಗೆ ಉತ್ಕೃಷ್ಟವಾಗಿಯೂ ಅತೀವವಾದ ಮತ್ತು ಅಮೂಲ್ಯವಾಗಿಯೂ ಇರುವ ವಾಗ್ದಾನಗಳು ನಾವು ಪ್ರಾಮಾಣಿಕರು ಎಂದು ಸಾಬೀತುಪಡಿಸಿ ಮುಂದುವರಿಯುವಾಗ ಕ್ರಮೇಣವಾಗಿ ಪ್ರಕಟಗೊಳ್ಳುತ್ತದೆ. ಇವುಗಳಿಂದ ಅವುಗಳು ತುಂಬಿಸುವ ಬಲ ಮತ್ತು ಧೈರ್ಯದಿಂದ ನಾವು ಆ ಬಹುಮಾನವನ್ನು ಗೆದ್ದುಕೊಳ್ಳುವಂತೆ ಓಡಬಹುದಾಗಿದೆ. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳು, ವಿಶೇಷವಾಗಿ ದೇವರ ಮಕ್ಕಳು ಅಂತ ಹೇಳಿದಾಗ ದೇವರ ಪ್ರೀತಿನ ಅರಿತಿರುವವರು ನಾವೆಲ್ಲರೂ ಕೂಡ ದೇವರ ಪ್ರೀತಿಗೆ ದಾಸರು, ಆತನ ಪ್ರೀತಿಗೆ ಗುಲಾಮರಾಗಿದ್ದೀವಿ. ನಮ್ಮನ್ನ ಇಲ್ಲಿವರೆಗೂ ಕರೆ ತಂದದ್ದಾಗ್ಲಿ, ನಮ್ಮನ್ನ ಈ ಕರೆಗೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡೋದಕ್ಕೆ ನಮ್ಮನ್ನ ಪ್ರೇರಣೆ ಮಾಡಿದ್ದಾಗ್ಲಿ, ನಾವು ಕೂಡ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತೀವಂತ ನಂಬಿಕೆ ನಾವು ಹುಟ್ಟಿಸಿದ್ದಾಗ್ಲಿ, ನಾವು ಓಡ್ತಿರುವಂತ ಈ ಓಟದಲ್ಲಿ ನಿರೀಕ್ಷಣೆ ಇಟ್ಕೊಂಡು ಓಡ್ತಿರೋದಾಗ್ಲಿ, ಇದೆಲ್ಲ ಕೂಡ ದೇವರ ಮಹಾ ಉನ್ನತವಾದಂತ ಪ್ರೀತಿ. ಅದನ್ನ ದೇವರ ಮಕ್ಕಳು ಎಷ್ಟರ ಮಟ್ಟಿಗೆ ಗ್ರಹಿಸ್ಕೊಳ್ಳಕ್ಕೆ ಆಗ್ತಿದೆಯೋ, ಗ್ರಹಿಸ್ಕೊಳ್ಳಕ್ಕೆ ಅಂತ ಹೇಳಿದ್ಮೇಲೆ ನಮ್ಮ ಈ ಒಂದು ಮನುಷ್ಯ ಜ್ಞಾನದಿಂದ ಇವತ್ತು ನಾವು ಅದನ್ನ ಗ್ರಹಿಸ್ಕೊಳ್ಳಕ್ ಆಗದೆ ಇರ್ಬೋದು. ಆದ್ರೆ ದೇವರು ತನ್ನ ಆತ್ಮವನ್ನು ಕೊಟ್ಟು ಅದನ್ನ ಗ್ರಹಿಸ್ಕೊಳ್ಳುವಂತ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಆ ತಿಳುವಳಿಕೆ, ಆ ಪ್ರೀತಿ ಯಾವ ರೀತಿಯಲ್ಲಿ ವ್ಯಕ್ತವಾಗ್ತಿದೆ ಕ್ರಿಸ್ತನ ಪ್ರೀತಿಯ ಸರಸರೇ? ದೇವರ ಪ್ರೀತಿ ನಮ್ಗೆ ಯಾವ ರೀತಿಯಲ್ಲಿ ಅಂದ್ರೆ, ನಮ್ಗೆ ಗೊತ್ತಿದೆ ಕ್ರಿಸ್ತನ ಅಮೂಲ್ಯವಾದ ಬಲಿ ಗೊತ್ತು. ಆದ್ರೆ ಹೆಜ್ಜೆ ಹೆಜ್ಜೆಗೂ ಆ ಒಂದು ವಿಷಯವನ್ನ, ಗುರಿಯನ್ನ ಮುಟ್ಟೋದಿಕ್ಕೆ ನಮಗೆ ಅನುಕೂಲ ಮಾಡುವಂತ ರೀತಿಯಲ್ಲಿ ನಮ್ಮನ್ನ ಪ್ರೇರಣೆ ಮಾಡುವಂಥದ್ದು, ನಮ್ಮನ್ನ ಬಲಪಡಿಸುವಂಥದ್ದು ಏನಪ್ಪಾ ಅಂತ ನೋಡಿದ್ರೆ ದೇವರ ಅಮೂಲ್ಯವು ಉತ್ಕೃಷ್ಟವಾಗಿ ಇರುವಂತ ವಾಗ್ದಾನಗಳು. ಕರೆಕ್ಟ್ ಅಲ್ವಾ? ಯಾವ್ದಾದ್ರು ಒಂದು ವಾಗ್ದಾನ, ಲಾಸ್ಟ್ ಟೈಮ್ ಕೂಡ ನಾವು ಒಂದು ವಾಗ್ದಾನವನ್ನು ನೋಡ್ಕೊಂಡ್ ಬರ್ತಾ ಇದ್ವಿ ಅಲ್ಲ, ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ, ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿ ಆತನ ಪ್ರೀತಿಸುವವರಿಗೆ ಎಲ್ಲವೂ ಹಿತವಾಗಿ ನಡೆಯುತ್ತದೆ ಅನ್ನೋ ವಿಷಯವನ್ನು ಓದ್ತಾ ಇದ್ವಿ. ದೇವರ ಮಕ್ಕಳು, ನಮಗೆ ದೇವರು ಕೊಟ್ಟಿರುವಂತ ವಾಗ್ದಾನದ ರೀತಿಯಲ್ಲಿ ಯಾವತ್ತಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಈ ಭೂಮಿ ಇರುವಂತ ಯಾವುದೇ ವ್ಯಕ್ತಿ, ನಮ್ಮನ್ನ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಕೂಡ ಅಂತಹ ಮಾತುಗಳನ್ನ ಹೇಳಕ್ಕೆ ಸಾಧ್ಯತೆ ಇಲ್ಲ. ನಾನಿದ್ದೀನಿ, ನಾನ್ ನಿನ್ ಜೊತೆಗಿರ್ತೀನಿ, ನಾನ್ ನಿನ್ ಕೈ ಬಿಡಲ್ಲ, ನಿನ್ನ ನನ್ನ ಕಣ್ಣುಗುಡ್ಡೆ ಅಂತ ಕಾಪಾಡ್ತಾನೆ, ನಿನ್ನ ಮುಟ್ಟೋದಕ್ಕೆ ಯಾರು ಸಾಧ್ಯವಿಲ್ಲ, ನಿನಗೆ ವಿರುದ್ಧವಾಗಿ ಬರುವಂತ ಆಯುಧಗಳು ಏನು ಇಲ್ಲದೆ ಹೋಗ್ಬಿಡುತ್ತೆ, ನಾನೇ ನಿನ್ನ ತಾಯಿ ಹೊಟ್ಟೆಯಿಂದ ನಿನ್ನ ಹುಟ್ಟಿಸಿ ನಿನ್ನ ಭೂಮಿಗೆ ಕರ್ಕೊಂಡ್ ಬಂದಿದ್ದೀನಿ, ನಿನ್ನ ನಡೆಸ್ತಾ ಇದ್ದೀನಿ, ಯುಗದ
ಪರ್ಯಂತರು, ಯುಗದ ಅಂತ್ಯದ ದಿನಗಳವರೆಗೂ ನಾನು ನಿನ್ನ ಜೊತೆಗೆ ಇರ್ತೀನಿ. ಹೀಗಾಗಿ ಇಂಥ ವಾಗ್ದಾನ ತಗೊಂಡು ನೋಡ್ರಿ ಕ್ರಿಸ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಕೊಟ್ಟಿರುವಂತ ವಾಗ್ದಾನ ಬೇರೆ ಒಂದು ಹುಸಿ ಮಾತಿನಿಂದ ಬೇರೆ ಅಲ್ವಾ, ಏನೋ ಹೇಳ್ತಾರಲ್ವಾ, ಒಂದು ಮಾತಿಗೆ ಹೇಳೋದು. ನಮ್ಮ ತಂದೆ ತಾಯಿರೆಲ್ಲ ಹೇಳ್ದಾಗ ಏನಂತಾರೆ, ನಾನು ಇದೀನಪ್ಪ, ನಾನು ನೋಡ್ಕೊಳ್ತೀನಿ, ಚಿಂತೆ ಮಾಡ್ಬೇಡ ಅಂತಾರೆ. ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ ಅಷ್ಟೇ, ಕಾನ್ಫಿಡೆನ್ಸ್ ಲೆವೆಲ್ಗೆ ಅಷ್ಟೇ ಆ ಮಾತು ಅಲ್ವಾ. ಯೋಚನೆ ಮಾಡ್ರಿ, ನಾಳೆ ದಿವಸ ಏನೋ ಒಂದು ಅಪಾಯ ಬಂತು, ಏನೋ ರೋಗ ಬಂತು ಅಂದ್ರೆ ಅವ್ರು ಇಲ್ದೆ ಹೋದ್ರು ಅಂದ್ರೆ ಮುಗೀತು. ಯಾಕಂದ್ರೆ ಅವ್ರ ಲೈಫ್ ಅವ್ರ ಕೈಯಲ್ಲಿಲ್ಲ. ಆ ರೀತಿ ಭರವಸೆ ಕೊಡುವಂತ ವ್ಯಕ್ತಿಗಳು ಮನುಷ್ಯ ಮಾತ್ರದವರು. ಆದ್ರೆ ನಮಗೆ ವಾಗ್ದಾನವನ್ನು ಹೇಳಿದಂತ ಅವರು ಯಾರಂತ ನೋಡ್ಬೇಕಾದ್ರೆ ತಂದೆಯಾದ ದೇವರು, ಸರ್ವ ಸೃಷ್ಟಿಗೂ ಯಜಮಾನನಾಗಿರುವಂತ ತಂದೆ. ಆ ರೀತಿ ವಾಗ್ದಾನಗಳನ್ನ ಹೇಳಿ ನಮ್ಮನ್ನ ಕರಿಬೇಕಾದ್ರೆ ನಮ್ಮನ್ನ ಕರೆದವರು ಯಾರು, ಅವ್ರು ಹೇಳಿದಂತ ಮಾತುಗಳು ಏನು ಅಂತ ನಂಬಿಕೆ ದೇವರ ಮಕ್ಕಳ ಮನಸ್ಸಲ್ಲಿ ತುಂಬಾ ಹೆಚ್ಚಾಗಿ ಬೇರೂರಿರ್ಬೇಕು. ಆ ವಾಗ್ದಾನವೇ ಈ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದಕ್ಕೆ ನಮ್ಮನ್ನ ಹೆಚ್ಚಾಗಿ ಬಲ ನೀಡುವಂತದ್ದಾಗಿರುತ್ತೆ. ಇಲ್ಲದಿದ್ರೆ ನಾವು ಯಾರು ಕೂಡ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೆಯೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಾವು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಹೋಗ್ಬೇಕು. ಇನ್ನೊಂದು ಬಹುಮಾನವನ್ನು ಗಳಿಸೋದಕ್ಕೆ ನಾವು ಓಡ್ತಾ ಇದ್ವಿ. ಆ ಬಹುಮಾನವನ್ನು ಗಳಿಸೋದಕ್ಕೆ ನಮ್ಗೆ ಬರುವಂತ ಅನೇಕ ಸಂಕಷ್ಟ, ಶೋಧನೆಗಳು, ಅನೇಕ ಕಷ್ಟಗಳಿಂದ ನಮ್ಮನ್ನ ಕಾಪಾಡೋದು ಯಾರು? ನಮ್ಮ ಮುಂದೆ ಈಗ ದೇವ್ರು ಬಂದು ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರಾ? ಏನೂ ಇಲ್ಲ. ದೇವರ ವಾಗ್ದಾನಗಳ ಮೇಲೆ ನೀವು ಇಟ್ಟಿರುವಂತ ನಂಬಿಕೆ, ಒಬ್ಬ ತಂದೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತ ವಿಷಯಕ್ಕಿಂತ ತುಂಬಾ ಶ್ರೇಷ್ಠ. ಯಾರೊಬ್ರು ದೇವರ ವಾಗ್ದಾನದಲ್ಲಿ ಈ ರೀತಿ ನಂಬಿಕೆ ಇಟ್ಟಿರ್ತಾರೋ ಅವರು ತಮ್ಮ ಜೀವನದಲ್ಲಿ ಅದನ್ನ ಗ್ರಹಿಸ್ಕೊಳ್ಬಹುದು. ನಮ್ಮ ತಂದೆ ಒಂದ್ ವೇಳೆ ಇದ್ದಿದ್ರೆ, ಇಲ್ಲ ನನ್ನ ಕಾಪಾಡುವಂತ ಒಬ್ಬ ಗಾರ್ಡಿಯನ್ ಇದ್ದಿದ್ರೆ, ನನ್ನನ್ನ ಕಷ್ಟದಿಂದ ಕಾಪಾಡುವಂತ ಯಾವುದೇ ಒಂದು ನನ್ನನ್ನು ಪ್ರೀತಿಸುವಂತ ವ್ಯಕ್ತಿ ಇದ್ರು ಕೂಡ ಈ ರೀತಿ ನನ್ನನ್ನ ಕೇರ್ ಮಾಡಕ್ಕಾಗಲ್ಲ. ಆದ್ರೆ ದೇವರು ಖಂಡಿತ ನನ್ನನ್ನ ಕೇರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಪ್ರಶ್ನೆ ಏನಪ್ಪಾ ಅಂದ್ರೆ, ಎಷ್ಟೋ ಜನರಿಗೆ ದೇವರ ವಾಗ್ದಾನಗಳೇ ಗೊತ್ತಿಲ್ಲ. ಯಾವಾಗ್ಲೂ ಕಷ್ಟ ಬಂದಾಗ ವಾಗ್ದಾನಗಳನ್ನ ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ಯಾವ್ದನ್ನ ಯೋಚನೆ ಮಾಡ್ತಾರೆ ಹೇಳಿ? ದೇವ್ರ ಹತ್ರ ಪ್ರಶ್ನೆ ಕೇಳೋದೇ ಹೆಚ್ಚು. ಯಾಕೆ ದೇವರೇ, ಯಾಕೆ ಹಿಂಗೆ, ಯಾಕೆ ನನ್ನ ಲೈಫ್ ಹಂಗೆ ಹಿಂಗೋಯ್ತು? ವಾಗ್ದಾನಗಳ ಬಗ್ಗೆ ನೆನಪೇ ಇರಲ್ಲ ಕ್ರಿಸ್ತನ ಪ್ರೀತಿಯ. ಅದು ಯಾವ ರೀತಿಯಾದಂತ ಒಂದು ವಿಷಯವನ್ನ ತೋರಿಸುತ್ತೆ. ನಮ್ಮ ಓಟದ ವಿಷಯದಲ್ಲಿ ನಾವೇ ಏನ್ ಮಾಡ್ತಿದೀವಿ, ಅದರಲ್ಲಿ ನಾವು ಆ ಒಂದು ಗುಣಗಳನ್ನ ಕಲ್ಕೊಳ್ಳೋದನ್ನ ತೋರಿಸ್ಕೊಡ್ತಿದೆ. ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಇಲ್ಲಿ ಕರೆ ಅನ್ನೋದು ತುಂಬಾ ಮುಖ್ಯವೇ ಹೊರತು, ಆ ಕರೆದಿರುವಂತ ದೇವರು ನಮ್ಮನ್ನ ಕರೆದಿರ್ಬೇಕಾದ್ರೆ ಆ ಕರೆನ ಕರೆದಿರುವಂತ ದೇವರ ಮಾತುಗಳ ಕೇಳಿ ಅದನ್ನ ಆಲಿಸಿ ಹೆಜ್ಜೆ ಹೆಜ್ಜೆಗೂ ಅದನ್ನ ಗ್ರಹಿಸ್ಕೊಂಡು ಮುಂದುವರಿಯೋದು ತುಂಬಾ ಮುಖ್ಯವಾದಂತ ಒಂದು ಕೆಲಸ ಇಲ್ವಾ ಕ್ರಿಸ್ತನ ಪ್ರೀತಿಯ? ಇಲ್ಲದಿದ್ರೆ ನಮ್ಮ ಬಲ ಕುಂಠಿತಗೊಳ್ಳುತ್ತೆ, ನಮ್ಮ ಧೈರ್ಯ ಇಲ್ಲದೆ ಹೋಗ್ಬಿಡುತ್ತೆ. ಶತ್ರುವಾದ ಸೈತಾನನು ಕಾಯ್ತಾ ಇದ್ದಾನೆ ನಮ್ಮನ್ನ ವೀಕ್ ಮಾಡೋದಕ್ಕೆ, ನಮ್ಮ ಬಲಹೀನ ಮಾಡೋದಕ್ಕೆ. ಬಲಹೀನತೆ ಮಾಡೋದಕ್ಕೆ ಏನ್ ಬೇಕಾಯ್ತು ಗೊತ್ತಾ? ಅಪ್ಪನಂಬಿಕೆಗೆ ಇಲ್ಲಂತ ವಾಕ್ಯಗಳು ಬೇಕು. ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನನಿಷ್ಟೇ, ಮುಗೀತು, ನನ್ಗೆ ಯಾಕೆ ಹಿಂಗೆ, ಇದೇ ಒಂದು ನೆಗೆಟಿವ್ ಥಾಟ್ಸ್ ಎಷ್ಟು ನಮ್ಮ ಮೈಂಡಲ್ಲಿ ತುಂಬ್ಕೊಂಡಿರುತ್ತೋ ಅಷ್ಟು ನಾವು ಸ್ಪಿರಿಚುವಲ್ ಅಲ್ಲಿ ವೀಕ್ ಆಗ್ಬಿಡ್ತೀವಿ. ಆ ವೀಕ್ ಮಾಡ್ಬೇಕನ್ಬಿಟ್ಟು ವಾಗ್ದಾನದ ಮೇಲೆ ಇರುವಂತ ನಂಬಿಕೆನ ಕಲ್ಕೊಳ್ಳುವಂತ ವಿಷಯವನ್ನು ಮಾಡ್ತೀವಿ. ಆದ್ರೆ ದೇವ್ರ ಮಕ್ಕಳು ನಮ್ಮ ಮುಂದೆ ಇಟ್ಟಿರುವಂತಹ ಗುರಿಯನ್ನ ಮುಟ್ಟಬೇಕಾದ್ರೆ, ಬಹುಮಾನವನ್ನ ಪಡಿಬೇಕಾದ್ರೆ ನಮ್ಗೆ ಧೈರ್ಯ ಬಲ ಕೊಡುವಂಥದ್ದು ದೇವರ ವಾಗ್ದಾನವಾಗಿದೆ ಅನ್ನುವಂಥ ವಿಷಯವನ್ನ ಯಾವತ್ತೂ ಮರಿಬಾರ್ದಾಗಿದೆ ಕ್ರಿಸ್ತನ ಪ್ರೀತಿಯ. ಇನ್ನು ಕೂಡ ಇದನ್ನ ನೀವು ನಿಮ್ಮ ಜೀವನದಲ್ಲಿ ನೋಡಬಹುದು. ಕೆಲವೊಂದು ಕಷ್ಟಗಳು, ಸಂಕಷ್ಟಗಳು ಬಂದಾಗ ನಿಮಗೂ ಕೂಡ ಅನುಭವ ಆಗಿರುತ್ತೆ. ದೇವರ ವಾಗ್ದಾನ ಯಾವುದೋ ಒಂದು ಮಾತನ್ನ ಇಟ್ಕೊಂಡಿದ್ದಾಗ ತುಂಬಾ ನಿಮ್ಗೆ ಬಲವನ್ನು ಕೊಡುತ್ತೆ ಅಲ್ವಾ? ಕೆಲವೊಂದು ಟೈಮಲ್ಲಿ ಇಷ್ಟೇ ಒಂದು ವಿಷಯ ಇದ್ರೂ ಕೂಡ ನಮ್ಮ ಮೈಂಡಲ್ಲಿ ಎಷ್ಟು ರಿಫ್ರೆಶ್ ಇರುತ್ತೆ ಅಂದ್ರೆ, ಇಷ್ಟು ಕಷ್ಟಗಳು ಬರ್ಬೇಕಾದ್ರೆ ನಾವೇನು ಓಡ್ದೆ ಹೋಗ್ಬಿಡ್ತೀವ? ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ, ಯಾರು ನಮ್ಮನ್ನ ಗಮನಿಸ್ತಾ ಇಲ್ಲ ಅಂತ ಇರ್ಬೇಕಾದ್ರೆ ನಮ್ಮ ಮೈಂಡ್ ಬರುತ್ತೆ, ನಮ್ಮನ್ನ ಕರೆದಿರೋರು ನಮ್ಮ ತಂದೆಯಾದ ದೇವರು ನಮ್ಮನ್ನ ನೋಡ್ತಾ ಇದ್ದಾರೆ, ಅವ್ರು ನಮ್ಗೆ ಕೊಡ್ಬೇಕಾಗಿರೋಂಥ ಫಲವನ್ನ ತಕ್ಕ ಸಮಯದಲ್ಲಿ ಕೊಡ್ತಾರೆ. ನೋಡ್ರಿ, ಇಂಥ ಮಾತುಗಳು, ಇಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರ್ಬೇಕಾದ್ರೆ ನಮ್ಮನ್ನ ಬಲಪಡಿಸ್ಬಿಡುತ್ತೆ. ಅದೇ ಆ ಕ್ಷಣದಲ್ಲಿ ಆ ಮಾತು ಮಾತ್ರ ಇಲ್ಲದೆ ಹೋದ್ರೆ, ಆ ವಾಗ್ದಾನಗಳು ಮಾತ್ರ ನಮ್ಮ ಮನಸ್ಸಲ್ಲಿ ಮೂಡಿ ಬರದೆ ಹೋದ್ರೆ, ನಮ್ಮ ಮನಸ್ಸಲ್ಲಿ ತಕ್ಷಣದಲ್ಲಿ ಅದು ಬಂದು ಮಾತಾಡದೆ ಹೋದ್ರೆ ನಾವು ಬಲಹೀನರಾಗ್ತೀವಿ. ಓದನೆ 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ನೀವು
ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರಿಂದ ದೇವರ ಮಕ್ಕಳು ಯಾವಾಗಲೂ ಒಂದು ವಿಷಯವನ್ನ ಮನಸ್ಸಲ್ಲಿಟ್ಕೊಳ್ಳೋಣ, ಯಾರೇ ಆಗಿರ್ಲಿ ನಿಮ್ಮ ಮುಂದೆ ಇಂಥ ಒಂದು ಮಾತುಗಳನ್ನ ಆಡಿದ್ರೆ ಅದ್ರ ಮೇಲೆ ನಂಬಿಕೆ ಇಡ್ಬೇಡ್ರಿ. ನಾನಿದ್ದೀನಿ, ನಾನ್ ನೋಡ್ಕೊಳ್ತೀನಿ, ನಾನು ಇರೋವರೆಗೆ ಯಾಕೆ ಚಿಂತೆ, ಹೆದರ್ಕೊಂಬೇಡ, ಧೈರ್ಯವಾಗಿರುವಂತ ಯಾವುದೇ ಮನುಷ್ಯ ಹೇಳಿದ್ರು ದಯವಿಟ್ಟು ಅಂತ ಮನುಷ್ಯರ ಮಾತಲ್ಲಿ ನಂಬಿಕೆ ಇಡ್ಬೇಡ್ರಿ. ಯಾಕಂದ್ರೆ ಜೀವ ಶ್ವಾಸವುಳ್ಳ ಮನುಷ್ಯನನ್ನ ನಂಬುವುದಕ್ಕಿಂತ ನಮ್ಮ ದೇವರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಇಷ್ಟವಾಗಿದೆ. ದೇವರ ಮಕ್ಕಳು ಆ ರೀತಿಯಾದಂತ ನಂಬಿಕೆ ಬೆಳೆಸ್ಕೊಳ್ಳೋದ್ರಿಂದ ಮನುಷ್ಯರ ಮಾತಿನಲ್ಲಿ ಭರವಸೆನ ನಂಬಿಕೆನ ಯಾರು ಹೆಚ್ಚಾಗಿ ಬೆಳೆಸ್ಕೊಳ್ತಾರೋ ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆನ ಕಡಿಮೆ ಮಾಡ್ಕೊಳ್ತಾರೆ. ನೀವು ನೋಡ್ಬೋದು, ಕಷ್ಟ ಬಂದಾಗ ಯಾರಾದ್ರೂ ಹಿಂಗ್ ಅಂದಾಗ ನಮ್ಗೆ ಮೊದಲು ಬರೋದು ಬಿಡು, ಅವ್ರು ಇದಾರೆ ನೋಡ್ಕೊಳ್ತಾರೆ ಬಿಡು, ನಾವ್ಯಾಕೆ ಚಿಂತೆ ಮಾಡ್ಬೇಕು, ನಮ್ಮವ್ರು ಇದಾರಲ್ಲ, ನಮ್ ಜೊತೆಗಿದಾರಲ್ಲ ಅಂತ ಒಂದು ಭಾವನೆ ಬಂದಾಗ ದೇವ್ರ ಮೇಲೆ ನಂಬಿಕೆ ನಮ್ಗೆ ಬರಲ್ಲ. ದಯವಿಟ್ಟು ಅಂತ ನಂಬಿಕೆನ ಯಾವಾಗ್ಲೂ ಬೆಳೆಸ್ಕೊಡ್ರಿ. ವಿಶೇಷವಾಗಿ ದೇವ್ರ ಮಕ್ಕಳಲ್ಲಿ ಅಂತಹ ನಂಬಿಕೆ ಇರ್ಲೇಬಾರ್ದು. ಯಾರು ಹೇಳಿದ್ರು ನಾನಿದ್ದೀನಿ, ನಾನ್ ಮಾಡ್ತೀನಿ, ನಾನ್ ನೋಡ್ಕೊಳ್ತೀನಿ, ಈವನ್ ನಮ್ಮ ಸಹೋದರಿ ಯಾರಿದ್ರು ಕೂಡ ಅವರ ಮೇಲೆ ನಂಬಿಕೆ ಬೇಡವೇ ಬೇಡ. ನಮ್ಮ ನಂಬಿಕೆ ಯಾವಾಗ್ಲೂ ದೇವರ ವಾಗ್ದಾನದ ಮೇಲೆ ಇರಬೇಕು. ಹಾಗಿರೋದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಭಾಗ, ಈ ಓಟವನ್ನು ಓಡೋದಿಕ್ಕೆ ಕರೆಯಲ್ಪಟ್ಟಿರುವಂತ ನಾವು ವಾಗ್ದಾನದ ಮೇಲೆ ನಂಬಿಕೆನ ಇಟ್ಟು ಓಡೋದು ಮಾತ್ರ ತುಂಬಾ ಮುಖ್ಯವಾಗಿದೆ ಅನ್ನುವಂಥ ವಿಷಯವನ್ನ ಇಲ್ಲಿ ತಿಳಿಸ್ಕೊಡ್ತಿದೆ. ಮುಂದುವರ್ಸೋಣ. ಓದ್ರಿ ಇಷ್ಟ. ಬಹುಮಾನವನ್ನು ಪಡೆಯಲಿರುವ ವರ್ಗವು ಕರೆದವರು, ಆಯ್ಕೆಗೊಂಡವರು ಮಾತ್ರವಲ್ಲ, ನಂಬಿಕಸ್ಥರು ಸಹ. ಸರ್ವಸಾಮಾನ್ಯವಾದ ಕರೆಯು ಸ್ಥಗಿತಗೊಂಡಿದ್ದರೂ ಕರೆಯಲ್ಪಟ್ಟವರಲ್ಲಿನ ನಂಬಿಕೆಯ ಪರೀಕ್ಷೆಯು ಇನ್ನೂ ಮುಗಿದಿಲ್ಲ ಎಂಬುದು ವಿಷದವಾಗಿದೆ. ನಂಬಿಕಸ್ಥರನ್ನು ಮುದ್ರೆ ಹಾಕಲಾಗಿದೆ ಮತ್ತು ತಮ್ಮ ಸ್ವಾರ್ಥ ತ್ಯಾಗದ ಒಡಂಬಡಿಕೆಗೆ ಅಪ್ರಾಮಾಣಿಕರಾದವರಿಂದ ಅವರನ್ನು ಪ್ರತ್ಯೇಕಿಸಲಾಗಿದೆ ಮತ್ತು ಬುದ್ಧಿವಂತ ಕನ್ಯೆಯರನ್ನು ಮೂರ್ಖ ಕನ್ಯೆಯರಿಂದ ಪ್ರತ್ಯೇಕಿಸಲಾಗಿದೆ. ಅವರು ಓಡಿ ಲೋಕದ ಬಹುಮಾನಗಳನ್ನು, ಗೌರವಗಳನ್ನು, ಸಂಪತ್ತು ಮುಂತಾದವುಗಳನ್ನು ಗೆದ್ದುಕೊಳ್ಳಬಹುದು ಮತ್ತು ಅದೇ ಸಮಯದಲ್ಲಿ ಮಹಿಮೆಯ, ಗೌರವದ ಮತ್ತು ನಿತ್ಯ ಜೀವದ ಮಹಾ ಬಹುಮಾನಕ್ಕಾಗಿಯೂ ಓಡಬಹುದು ಎಂಬುದನ್ನು ಅವರ ವಿವೇಕತನವು ಒಳಗೊಂಡಿದೆ ಎಂದು ಊಹಿಸಬಹುದಾಗಿದೆ. ಈ ಷರತ್ತುಗಳೇ ಅಂತಹ ಇಬ್ಬಗೆಯ ಕ್ರಮ ಅಸಾಧ್ಯವೆಂಬ ಅರ್ಥವನ್ನು ನೀಡುತ್ತದೆ. ಎರಡು ಮನಸ್ಸುಳ್ಳವನು ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯಾಕೋಬ 1ನೇ ಅಧ್ಯಾಯ 8ನೇ ವಚನ, ಮತ್ತಾಯ 6ನೇ ಅಧ್ಯಾಯ 24ನೇ ವಚನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮೆಲ್ರಿಗೂ ಕರೆಯಲ್ಪಟ್ಟಂತ ಈ ಕರೆ ಒಂದು ಬಹುಮಾನವನ್ನ ಗುರಿ ಮಾಡಿಕೊಂಡು ಹೋಗುವಂತ ಒಂದು ಕರೆಯಾಗಿದೆ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ನಾವು ಈ ಬಾಗಿಲು ಹೊರಡೆ ಎಂಟರ್ ಆದ್ಮೇಲೆ ಆ ಬಹುಮಾನವನ್ನ ನಮ್ಮ ಮುಂದೆ ಬಾಗಿಲು ಹೊರಡೆ ಬಂದಿದೀವಿ, ಅದು ಆರಂಭ. ಆ ಗುರಿ, ಬಹುಮಾನವನ್ನ, ಬಿರುದನ್ನ ಗೊತ್ತು ಮಾಡಿಕೊಂಡು ಗುರಿ ನೋಡ್ಕೊಂಡು ಹೋಗ್ತಿರುವಂಥದ್ದು ನಮ್ಮ ಓಟ. ಬಹುಮಾನವನ್ನ ಪಡ್ಕೊಳ್ಳೋದು ಅಂತ್ಯ. ಇಷ್ಟು ಭಾಗ ಇದೆ: ಆರಂಭ, ಅದರ ಮುಂದುವರೆದಂತ ಭಾಗ, ಮಧ್ಯದಲ್ಲಿರುವಂತ ಭಾಗ, ಅದರ ಅಂತ್ಯ, ಬಹುಮಾನವನ್ನ ಪಡ್ಕೊಳ್ಳೋದು. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಕಳು, ನಮ್ಮ ಒಂದು ಗುಣಲಕ್ಷಣಗಳು ಇಲ್ಲವೇ ನಾವು ಬಹುಮಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗದಿರುವಂತ ಸನ್ನಿವೇಶಗಳು ಎಲ್ಲಪ್ಪ ನಡೆಯುತ್ತೆ ಅಂದ್ರೆ ಈ ಆರಂಭ ಮತ್ತು ಅಂತ್ಯದ ಮಧ್ಯದಲ್ಲಿ ನಡೀತಾ ಇರುತ್ತೆ. ನಾವು ಪರೀಕ್ಷಿಸಲ್ಪಡ್ಬೇಕು, ನಮ್ಮ ನಂಬಿಕೆ ದೃಢಪಡಿಸಲ್ಪಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ 10 ಜನರಿಗೆ ಮೆಡಲ್ ಕೊಡ್ಬೇಕಂದ್ರೆ 10 ಜನರು ಓಡ್ತಾ ಇದ್ರಂದ್ರೆ 10 ಜನರು ಕೂಡ ಅದೇ ಸಮಯಕ್ಕೆ ಒಳಗೆ ಓಡಿ ಮುಗಿಸಿದ್ರೆ ಅವ್ರಿಗೆ ಒಂದು ಬಹುಮಾನ ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ದೇವರ ಕರೆ ಪ್ರಕಾರವಾಗಿ. ಅಲ್ಲಿ ಯಾರಾದ್ರೂ ಇಬ್ರು ಓಡಿಲ್ಲ ಅಂದ್ರೆ ಅಲ್ಲಿ ಆ ಮೆಡಲ್ ಅಲ್ಲೇ ಇರುತ್ತೆ. ಇನ್ನು ಯಾರೋ ಇಬ್ರು ಅದು ಓಟವನ್ನು ಓಡ್ಬೇಕಾಗಿದೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಗಮನಿಸುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಸಮಯದಲ್ಲಿ
ಸಾರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಹೇಗಿರ್ಬೇಕಾದ್ರೆ ಈ ಒಂದು ಪರೀಕ್ಷಿಸಲ್ಪಡುವಂತ ಈ ಸಮಯ ನೋಡಿ, ಹೊರಡೆ ಬಂದಿದೀವಿ, ನಾವು ಬುದ್ಧಿವಂತ ಕನ್ಯರಂತ ಆಗಿದೀವಿ. ಬುದ್ಧಿವಂತ ಕನ್ಯರಂತ ಬಂದಿರ್ಬೇಕಾದ್ರೆ ನಾವು ಬುದ್ಧಿವಂತ ಕನ್ಯರಂತ ನಾವು ಪ್ರೂವ್ ಮಾಡಿ ತೋರಿಸ್ಬೇಕಾಗಿದೆ ಇಲ್ಲಿ ಅಲ್ವಾ. ನಾವು ಯಾರಲ್ಲ, ಬುದ್ಧಿ ಇಲ್ಲದ ಕನ್ಯೆಯರಲ್ಲ, ಬುದ್ಧಿವಂತ ಕನ್ಯರಂತ. ಡಿಫ್ರೆನ್ಸಿಯೇಷನ್ ನಮ್ಮ ಮಧ್ಯದಿರುವಂತ ಆ ವ್ಯತ್ಯಾಸ ಯಾವುದರ ಮೇಲೆ ಸೀಮಿತವಾಗಿದೆ ಅಂದ್ರೆ, ಕ್ರಿಸ್ತನಿಗೋಸ್ಕರ ನಾವು ಮಾಡುವಂತ ತ್ಯಾಗದಲ್ಲಿ, ಕ್ರಿಸ್ತನಿಗೋಸ್ಕರ ನಾವು ಬೆಳೆಸ್ಕೊಳ್ಳುವಂತ ಗುಣಲಕ್ಷಣದಲ್ಲಿ ಈ ವಿಷಯವು ಸೀಮಿತವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಿರ್ಬೇಕಾದ್ರೆ ದೇವರ ಮಕ್ಕಳು ಒಂದು ಸಮಯದಲ್ಲಿ ಒಂದ್ ವೇಳೆ ದೇವರ ಮಕ್ಕಳು ಈ ಒಂದು ವಿಷಯವನ್ನ ಸರಿಯಾಗಿ ಗ್ರಹಿಸ್ಕೊಳ್ದೆ ಹೋದ್ರೆ, ನಮ್ಗಿರುವಂತ ಬಹುಮಾನದ ಬಗ್ಗೆ ಸರಿಯಾದ ಒಂದು ನಾಲೆಜ್ ನಮ್ಗೆ ಇಲ್ದೆ ಹೋದ್ರೆ, ಖಂಡಿತವಾಗ್ಲೂ ಈ ಒಂದು ಬಿರುದನ್ನ ಮಿಸ್ ಮಾಡ್ಕೊಳ್ಳಕ್ಕೆ ತುಂಬಾ ಸಾಧ್ಯತೆ ಇದೆ ಅಲ್ವಾ. ಈ ಲೋಕದ ಒಂದು ಬಹುಮಾನವನ್ನ ನಾವು ಗರಿಸ್ಕೊಬೇಕು ಅಂದ್ರೆ, ಲೋಕವನ್ನ ಜಯಿಸ್ಬೇಕು, ಲೋಕದಲ್ಲಿರುವಂತ ಸಂಪತ್ತು ಮತ್ತೆ ಮಹಿಮೆ ಇದನ್ನೆಲ್ಲ ನಾವು ಗಳಿಸ್ಬೇಕಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನೂ ಬಿಡದೆ ಅದನ್ನೂ ಪಡ್ಕೊಬೇಕಂತ ನಾವು ಹೋದ್ರೆ, ನಾವು ಖಂಡಿತವಾಗ್ಲೂ ಏನ್ ಮಾಡ್ಕೊಳ್ತೀವಿ, ಕಲ್ಕೊಳ್ತೀವಿ ಅಲ್ವಾ. ಅದು ಏನಾಗುತ್ತಂದ್ರೆ ಬುದ್ಧಿ ಇಲ್ಲದ ಕನ್ಯೆಯರಾಗ್ತೀವಿ. ತುಂಬಾ ಚೆನ್ನಾಗಿ ಹೀಗೆ ಇದು ಬೇಕು ಅದು ಬೇಕು, ಈ ಎರಡು ಬಗ್ಗೆನೂ ಎರಡು ವಿಷಯಗಳನ್ನ ಏನ್ ಮಾಡ್ಬೇಕು, ನನ್ಗೆ ಬೇಕು. ಭೂಮಿಯಲ್ಲಿ ಕೂಡ ನಾನು ಒಳ್ಳೆ ಒಂದು ಹೆಸರನ್ನ ಪಡಿಬೇಕು, ಒಳ್ಳೆ ಕೀರ್ತಿನ ಪಡಿಬೇಕು, ಒಳ್ಳೆ ಬಹುಮಾನವನ್ನ ಪಡಿಬೇಕು, ಅದ್ರ ಮೇಲೆ ಮನಸ್ಸಿಟ್ಟು ಓಡ್ತಾ ಇರ್ತಾರೆ. ಹಾಗೆ ಪರಲೋಕದ ಕರೆ ಕೂಡ ನೋಡ್ತಾ ಇರ್ತಾರೆ, ಅದನ್ನು ಬಿಡಲ್ಲ ಅವರು, ಅದು ಕೂಡ ಓಡ್ತೀವಿ ಅಂತ ಏನ್ ಮಾಡ್ತಾ ಇರ್ತಾರೆ, ಓಡ್ತಾ ಇರ್ತಾರೆ. ಆಗ ಅದೇನಾಗಿರುತ್ತೆ, ಅದು ಅವ್ರನ್ನ ಬುದ್ಧಿ ಇಲ್ಲದ ಕನ್ಯರಾಗಿ ಅದನ್ನ ಸಪರೇಟ್ ಮಾಡ್ಬಿಡುತ್ತೆ. ಅದಕ್ಕೆ ವಾಕ್ಯದ ನೋಡ್ಬೇಕಾದ್ರೆ, ಎರಡು ಮನಸ್ಸನ್ನು ತನ್ನ ನಡತೆಯನ್ನೆಲ್ಲ ಚಂಚಲನ್ನು ಆಗಿದ್ದಾನೆ. ನಾವು ಆ ರೀತಿಯಾದಂತ ಮನಸ್ಸಿರೋರು ಓಟವನ್ನ ಸ್ಪೀಡ್ನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ನೀವು ಓಟವನ್ನು ಓಡಬೇಕಾದ್ರೆ ನಿಮ್ಮ ಗುರಿನ ನೋಡ್ಕೊಂಡು ಹೋಗ್ಬೇಕು. ಓಡೋ ಟೈಮಲ್ಲಿ ನಿಮ್ಗೆ ಬೇರೆ ಮೈಂಡ್ ಬಂತು ಅಂದ್ರೆ, ಅದೇನಾಗಿದೆ ಅಲ್ಲಿ ಇಲ್ಲೇನಾಗಿರುತ್ತೆ ಅಂದ್ರೆ ನಿಮ್ಮ ಓಟ ಸ್ಲೋ ಆಗ್ಬಿಡುತ್ತೆ. ಹಾಗೆ ಈ ಲೋಕದ ವಿಷಯ ಮತ್ತೆ ದೇವರ ವಿಷಯ ಎರಡು ಕೂಡ ಒಟ್ಟಿಗೆ ಇಟ್ಕೊಂಡು ನಾವು ಕೈಲಿ ಓಡಕ್ಕಾಗಲ್ಲ. ದೇವರನ್ನು ಧನವನ್ನು ಕೂಡ ಏನ್ ಮಾಡಕ್ಕಾಗಲ್ಲ, ಸೇವಿಸಕ್ಕೆ ಆಗಲ್ಲ. ಹಾಗಿರೋದ್ರಿಂದ ದೇವ್ರ ಮಕ್ಕಳು ಅದನ್ನ ಮನಸ್ಸಲ್ಲಿ ಇಟ್ಕೊಬೇಕು. ಒಂದನ್ನ ನಾವು ಬಿಟ್ರೆ ಮಾತ್ರ ಇನ್ನೊಂದನ್ನ ಗುರಿ ನೋಡ್ಕೊಂಡು ಹೋಗಕ್ಕಾಗುತ್ತೆ. ಅದನ್ನ ಇಟ್ಕೊಂಡ್ರೆ ಖಂಡಿತ ಸಾಧ್ಯತೆ ಇಲ್ಲ. ಈ ಪರೀಕ್ಷೆ ಇಲ್ಲಿ ನಡೀತಾ ಇರೋದ್ರಿಂದ ದೇವ್ರ ಮಕ್ಕಳು ಅದರಲ್ಲಿ ಕಲ್ಕೊಳ್ಳುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಬಂದಿರ್ತಾರೆ, ಈ ಓಟವನ್ನು ಓಡಕ್ಕೆ ಬಂದಿರ್ತಾರೆ, ಗುರಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಮಧ್ಯದಲ್ಲಿ ಲೋಕ ಅವ್ರನ್ನ ಸಲಿತಾ ಇರುತ್ತೆ. ಈ ಲೋಕ ಅವ್ರನ್ನ ಬಿಡಲ್ಲ ಅಷ್ಟು ಈಸಿಯಾಗಿ. ಅವ್ರನ್ನ ಅಂದ್ರೆ ನಮ್ಮನ್ನೇ ಏನ್ ಮಾಡುತ್ತೆ, ಅದಕ್ಕೆ ಅಪೋಸಿಟ್ ಆಗಿ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಸೊ ದೇವ್ರ ಮಕ್ಕಳು ಇದನ್ನ ಗ್ರಹಿಸ್ಕೊಂಡು ನಾವು ಖಂಡಿತವಾಗ್ಲೂ ಓಡಿದ್ದೆ ಆದ್ರೆ ಆ ಒಂದು ಬಿರುದನ್ನ ನಾವು ಪಡ್ಕೊಳ್ತೀವಿ ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ, ಮುಂದುವರ್ಸೋಣ. ಓದಿ. ಎಲ್ಲಾ ನಂಬಿಗಸ್ತ ಬುದ್ಧಿವಂತ ಕನ್ಯೆಯರು ಆ ರೀತಿಯಲ್ಲಿ ರುಜುವಾತು ಹೊಂದಿದ ಮೇಲೆ, ಕರ್ತನ ಸಂತೋಷವನ್ನು ಪ್ರವೇಶಿಸಿದ ಮೇಲೆ, ಆ ವರ್ಗದವರಾಗಬಹುದಾದ ಅವಕಾಶದ ಬಾಗಿಲು ಮುಚ್ಚುತ್ತದೆ. ಬೇರೆ ಯಾರೂ ಪ್ರವೇಶಿಸಲಾಗದು. ಎಲ್ಲಾ ಬುದ್ಧಿವಂತೆಯರು ಒಳಹೊಕ್ಕಿದ ನಂತರದಲ್ಲಿ ಪೂರ್ವ ನಿರ್ಧಾರಿತ ಸಂಖ್ಯೆಯು ತುಂಬುತ್ತದೆ. ಆಗ ಮನೆ ಯಜಮಾನನು ಎದ್ದು ಬಾಗಿಲನ್ನು ಮುಚ್ಚುವನು. ಲೂಕ 13:24-25, ಮತ್ತಾಯ 25:10. ಆಗ ಅನೇಕರು ಸಂಗತಿಯನ್ನು ವಿಧವಾಗಿ ನೋಡಲು ಪ್ರಾರಂಭಿಸುತ್ತಾರೆ. ಅವರು ಒಮ್ಮೆ ಮಾಡಿದ ತ್ಯಾಗಕ್ಕೆ ಅನುಭವಿಸಿದ ಯಾವ ಸವಲತ್ತುಗಳು ಮತ್ತು ಅವಕಾಶಗಳು ತಪ್ಪಿ ಹೋದವು ಎಂಬುದನ್ನು ನೋಡುತ್ತಾರೆ ಎಂದು ನಮ್ಮ ಕರ್ತನು ತಾನೇ ಹೇಳುತ್ತಾನೆ. ಆದರೆ ಅವರು ಪ್ರವೇಶವನ್ನು ಬಯಸುವಾಗ ಯಜಮಾನನು ಅವರಿಗೆ, ನಿಮ್ಮನ್ನು ನಾನು ನನ್ನ ವಧುಗಳನ್ನಾಗಿ ಮಾನ್ಯ ಮಾಡುವುದಿಲ್ಲ. ಆಕೆಯು ಪೂರ್ಣಗೊಂಡಿದ್ದಾಳೆ, ಆಕೆಯ ಒಬ್ಬಳನ್ನು ಮಾತ್ರವೇ ನಾನು ಹೊಂದಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ದೇವರಿಗೆ ಸ್ತೋತ್ರ, ಇತರೆ ಪರಿಶುದ್ಧ ವಚನಗಳು ಹೇಳುವಂತೆ ಆ ಬುದ್ಧಿಹೀನ ಕನ್ಯೆಯರು ಮಹಾ ಕರೆಯಿಂದ ಆ ರೀತಿಯಾಗಿ ತಿರಸ್ಕರಿಸಲ್ಪಟ್ಟರೂ ಅದಕ್ಕಾಗಿ ಪರೀಕ್ಷೆಯಲ್ಲಿರುವಾಗ ಅವರ ಗುಣ ಲಕ್ಷಣಗಳು ಅವರನ್ನು ಅನರ್ಹರೆಂಬುದಾಗಿ ಸಾಬೀತುಪಡಿಸಿದ ಬಹುದಾದಾಗ್ಯೂ ಅವರುಗಳಿಗೆ ಕರ್ತನ ಮನೆಯವರಂತೆ ನಮ್ರತೆಯ ಸ್ಥಾನದಲ್ಲಿರುವ ದಯೆ ದೊರೆಯುವುದು ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ತುಂಬಾ ವಿಷಯಗಳನ್ನ ಈ ಒಂದು ಸುಗ್ಗಿಯ ಕಾರ್ಯದಲ್ಲಿ ಗಮನಿಸಿದಂತ ವಿಷಯ ಏನಪ್ಪಾ ಅಂದ್ರೆ, ಈ ಬುದ್ಧಿವಂತ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು. ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ ಇಲ್ಲಿ, ನಮ್ಗೆ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶ ಸಿಗ್ತಾ ಇದೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರುವಂತ ಒಂದು ಭಾಗ ಏನಪ್ಪಾ ಅಂದ್ರೆ, ಆ ಬುದ್ಧಿವಂತ ಕನ್ಯೆಯರು ಎಲ್ಲರೂ ಕೂಡ
ಓಡ ಪ್ರವೇಶದ ಮೇಲೆ ಅಂದ್ರೆ ಏನರ್ಥ ಇಲ್ಲ ಅಂದ್ರೆ ಆ ರುಜುವಾತು ಅಂತ ಒಂದು ಇದನ್ನ ಯೂಸ್ ಮಾಡಿ. ಅಂದ್ರೆ ದೇವರಿಗೆ ಗೊತ್ತು ಯಾರು ಬುದ್ಧಿಯುಳ್ಳ ಕನ್ಯೆಯರು, ಯಾರು ಬುದ್ಧಿ ಇಲ್ಲದ ಕನ್ಯೆಯರು ಬಿಟ್ಟು. ಇಲ್ಲಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಸಭೆ ಏನೋ ಮಾಡ್ತಾ ಇಲ್ಲ, ಈ ಕನ್ಯೆಯರ ರೀತಿಯಲ್ಲಿ ದೀಪವನ್ನು ತಗೊಂಡು ಹೋಗ್ತಾ ಇಲ್ಲ, ಆತರ ಬಾಗ್ಲೂ ಇಲ್ಲ, ಏನು ಇಲ್ಲ. ಬಟ್ ಇದೆಲ್ಲ ಕೂಡ ಒಂದು ಸಾಮ್ಯ ರೂಪದಲ್ಲಿ ಹೇಳಲ್ಪಟ್ಟಂತ ಒಂದು ವಿಷಯ, ಅದನ್ನ ಗ್ರಹಿಸ್ಕೊಳ್ಬೇಕು. ಬಾಗಿಲು ಅಂದ್ರೆ ಆ ಒಂದು ಅವಕಾಶದ ಒಂದು ಬಾಗಿಲೇನಾಗುತ್ತೆ, ಕ್ಲೋಸ್ ಆಗೋದು, ಇನ್ಮೇಲೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು. ಆ ರುಜುವಾತು ಅನ್ನೋದು ಏನಪ್ಪಾ ಅಂದ್ರೆ ಅದು ದೇವರಿಗೆ ಗೊತ್ತು, ಇವರು ಬುದ್ಧಿಯುಳ್ಳ ಕನ್ಯೆಯರು, ಇವರು ಓಟವನ್ನು ಓಡ್ ಮುಗಿಸ್ತಾರೆ, ಇವರು ಬುದ್ಧಿ ಇಲ್ಲದ ಕನ್ಯೆಯರು ಅಂತ ಏನ್ ಮಾಡ್ತಾರೆ, ದೇವರಿಗೆ ಅದು ಸ್ಪಷ್ಟವಾಗಿ ಗೊತ್ತಿದೆ. ಅದು ಯಾವಾಗ ಕನ್ಫರ್ಮೇಶನ್ ಆಗುತ್ತೋ ಆ ಅವಕಾಶದ ಬಾಗಿಲು ಮುಚ್ಚಲ್ಪಡುತ್ತೆ. ಅಂದ್ರೆ ಅವಕಾಶ ಬೇರೆಯವ್ರಿಗೆ ಹೋಗಲ್ಲ ಅಂತ ಅರ್ಥ ಅಷ್ಟೇ. ಬಾಗಿಲು ಮುಚ್ಚಲ್ಪಡುತ್ತೆ ಅಂದ್ರೆ ಏನರ್ಥ ಅಷ್ಟೇ. ಈಗ ಒಂದ್ ವೇಳೆ ನಾನೇ ಕೊನೆ ವ್ಯಕ್ತಿ ಆಗಿದ್ದೀನಿ ಅಂತ ಇಟ್ಕೊಳ್ಳಿ ಅಲ್ವಾ, ನೀವೆಲ್ಲ ಹೊರಡೋಗಿದ್ರೆ ಕೊನೆಗೆ ನಾನ್ ಬಂದಿದ್ದೀನಿ, ನನ್ಗೆ ಮುಗೀತು, ಇನ್ ಯಾರಿಗೂ ಅವಕಾಶ ಕೊಡೋದ್ ಬೇಕಾಗಿಲ್ಲ, ಇವರಿಗೆ ಕೊನೆ ಅವಕಾಶ ಕೊಡೋಣ ಅನ್ನೋ ರೀತಿಯಲ್ಲಿ ಇರ್ಬೋದು ಅಲ್ವಾ. ಅದು ಇಲ್ಲಿ ಆ ಅವಕಾಶದ ಬಾಗಿಲು ಅಂತ ತಿಳಿಸ್ತಿರೋಂಥ ವಿಷಯ. ಅವಕಾಶವೇ ಆ ಬಾಗಿಲು. ಈ ಬಾಗಿಲು ಅಂತ ಹೇಳಿದಾಗ ಅವಕಾಶ ಇದೆ ಅಂದ್ರೆ ಬಾಗಿಲು ಓಪನ್ ಇದೆ, ಅವಕಾಶ ಇಲ್ಲ ಅಂದ್ರೆ ಬಾಗಿಲು ಕ್ಲೋಸ್ ಆಗಿದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಓಕೆನಾ. ಸೊ ಬೇರೆ ರೀತಿಯಾಗಿ ಇದನ್ನ ಬೇರೆ ತರ ತಿಳ್ಕೊಳ್ಳೋದು ಬೇಕಾಗಿಲ್ಲ. ಅದೊಂಥರ ಡೋರು, ಅದೊಂಥರ ಬಾಗಿಲು ಇದೆ, ಪರಲೋಕಕ್ಕೆ ಹೋಗೋ ದಾರಿಯಲ್ಲಿ ಎಲ್ಲೋ ಇದೆ ಅನ್ನೋಂಥ ರೀತಿಯಲ್ಲೆಲ್ಲ ನಮ್ಗಿಲ್ಲ, ಗೊತ್ತು, ನಮ್ಗೆ ಸ್ಪಷ್ಟವಾಗಿ ಗೊತ್ತಿ ವಿಷಯ. ಆದ್ರಿಂದ ಈ ಒಂದು ಪೂರ್ವಾಧಾರಿತ ಸಂಖ್ಯೆ ಅಂತ ಇದೆಯಲ್ಲ, ಸೊ 1,44,000 ಜನ, ಇದು ಕೂಡ ಯಾರಿಗೆ ಮಾತ್ರ ಗೊತ್ತು ಅಂದ್ರೆ ತಂದೆಯ ದೇವ್ರಿಗೆ ಮಾತ್ರ ಗೊತ್ತು. ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಸಭೆ ಆಗಿರುವಂತ ಯಾರಿಗೂ ಗೊತ್ತಿಲ್ಲ. ಅದು ಕೌಂಟ್ ಎಷ್ಟು ಮುಕ್ತಾಯವಾಗಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ, ಗೆಸ್ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಇದು ನಮ್ಮ ಕೈಯಲ್ಲಿ ಇಲ್ಲ, ಆ ಟಾಪಿಕ್ ನಮ್ಮ ಕೈಯಲ್ಲಿ ಇಲ್ಲ, ಅದು ನಮ್ಗೆ ಬೇಡದಿರೋಂಥ ವಿಷಯ. ಆದ್ರೆ ನಮಗೇನ್ ಗೊತ್ತಿದೆ, ಕರೆ ನಮ್ಗೆ ಬಂತು ಅಂತ ಗೊತ್ತಿದೆ, ಬುದ್ಧಿ ಇಲ್ಲ ಕಣ್ಣೀರ್ ಆಗುವುದಕ್ಕೆ ಅವಕಾಶ ನಮ್ಗೆ ಸಿಕ್ತು ಅಂತ ನಮ್ಗೆ ಗೊತ್ತಿದೆ, ಆಗುವುದಕ್ಕೆ ಬೇಕಾಗಿಂತ ಎಲ್ಲ ಸಿದ್ಧತೆ ಮಾಡ್ಬೇಕಾಗಿರೋದು ಹೇಗೆ ಅಂತ ಜ್ಞಾನ ನಮ್ಗೆ ಗೊತ್ತಿದೆ. ಅದನ್ನ ಮಾತ್ರ ನಾವು ಮಾಡ್ಬೇಕಾಗಿದೆ ಇಲ್ಲಿ ಅಲ್ವಾ. ಸೊ ಒಂದ್ ವೇಳೆ ಅದನ್ನ ನಾವು ಮಾಡದೆ ಹೋದ್ರೆ ಆಗ ನಮಗೆ ಸಮಯ ಮುಂದುವರಿತಾ, ಸಮಯ ಹೋಗ್ತಾ ಹೋಗ್ತಾ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ಬುದ್ಧಿಯುಳ್ಳ ಕನ್ಯೆಯರ ಆಗಿರ್ಲಿಲ್ಲ. ಒಂದ್ ವೇಳೆ ಬಿಸಿಲ ಪಿತ ಹೆಸರೇ ಈ ವಿಷಯ ನೆನಪಲ್ಲಿ ಇಟ್ಕೊಳ್ಳೋಣ. ನಾವು ಅಂತ ಇಲ್ಲಿ ಉಪಯೋಗ ಮಾಡೋದ್ ಬೇಡ, ನಾವು ಬೇಡ, ಬೇರೆ ಯಾರಾದ್ರೂ ಇರ್ಲಿ, ನಾವು ಆ ರೀತಿ ಓಡೋದೇ ಬೇಡ. ನಾವು ಬುದ್ಧಿಯುಳ್ಳ ಕನ್ಯರಾಗಿಯೇ ಓಡೋಣ, ನಮ್ಮ ಮನಸ್ಸಲ್ಲಿ ಹಾಗೆ ಯಾವಾಗ್ಲೂ ಇಟ್ಕೊಳ್ಳೋಣ. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಬುದ್ಧಿನ ಕನ್ಯೆಯರು ನಾವು ಅಂತ ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಬುದ್ಧಿಯ ಕನ್ಯೆಯರು ಯಾರಾಗಿರ್ತಾರೋ ಅಂಥವ್ರಿಗೆ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಯಜಮಾನನ್ ಏನ್ ಮಾಡ್ತಾರೆ, ಒಂದು ವಿಷಯವನ್ನ ಅಲ್ಲಿ ಗ್ರಹಿಸ್ಕೊಳ್ತಾರೆ. ಯಜಮಾನ ಯಾರೋ, ಮೊದಲಿಂಗನು. ಏನ್ ಅರ್ಥ ಮಾಡ್ಕೊಳ್ತಾರೆ, ಈಗ ಮೊದಲಿಂಗಿತಿ ಆಯ್ತು, ಕಂಪ್ಲೀಟ್ ಆಯ್ತು, ಸಾಕು, ಪೂರ್ಣ ಸಂಖ್ಯೆ ಸಿಕ್ಬಿಡ್ತು, ಇನ್ಮೇಲೆ ಯಾರೂ ಬೇಡ, ಇನ್ಮೇಲೆ ಈ ಒಂದು ಸಭೆಯ ಆಯ್ಕೆಗೆ ಯಾರು ಬೇಡ, ನನಗೆ ಬೇಕಾಗಿರೋಂತ ಮೊದಲಿಗಿತಿ ಸಿದ್ಧವಾಗಿದ್ದಾರೆ ಅಲ್ವಾ. ಆಕೆಯು ಸೌಂದರ್ಯವನ್ನ ನಾನು ಮೆಚ್ಚಿದೀನಿ, ಆಕೆ ನನ್ ಬೇಕಾಗಿರೋದು. ಅದನ್ ಬಿಟ್ರೆ ಇನ್ಯಾರನ್ನು ಕರಿಯಕ್ ಹೋಗ್ಬೇಡ್ರಿ, ಈ ಮೊದಲಿಗಿತ್ತಿ ಆಗಿರುವಂತ ಅವಕಾಶನ ಯಾರಿಗೂ ಕೊಡಕ್ ಹೋಗ್ಬೇಡ್ರಿ ಅಂತ ಯಾವಾಗ ಕರ್ತನಿಂದ ಆ ವಿಷಯ ಪ್ರಕಟಣೆ ಆಗುತ್ತೋ ಅಲ್ಲಿಗೆ ಭೂಮಿಯಲ್ಲಿ ಇಲ್ಲವೇ ಆ ಒಂದು ಮಹಾ ಉನ್ನತವಾದಂತ ಕರೆಯನ್ನ ಕರೆಯುವಂತ ಒಂದು ಸುವಾರ್ತೆ ಇರ್ಬೋದು, ಅವಕಾಶ ಕೊಡುವಂತ ಕರೆ ಇರ್ಬೋದು, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಆದ್ರಿಂದ ಕ್ರಿಸ್ತನ ಪಿತ ಹೆಸರಿದೆ, ಈ ಒಂದು ಪರಿಶುದ್ಧ ಕನ್ಯೆಯರು ಕ್ರಿಸ್ತನ ಮೊದಲಿಗಿತ್ತಿ ಆದ್ಮೇಲೆ ಈ ಬುದ್ಧಿ ಇಲ್ಲದ ಕನ್ಯೆಯರು ಏನಾಗ್ತಾರೆ, ಅವರು ತಿರಸ್ಕಾರ ಮಾಡಲ್ಪಟ್ರು ಅಂತ ಸಾಮ್ಯದಲ್ಲಿ ಹೇಳ್ತಾ ಇದೆ. ಸಾಮ್ಯದಲ್ಲಿ ಹೇಳೋ ಪ್ರಕಾರ ತಿರಸ್ಕಾರ ಅಂದ್ರೆ ಬಾಗಿಲೊಡೆ ಹೋಗಕ್ಕೆ ಸಾಧ್ಯತೆ ಇಲ್ಲ ಅಂತ ಅರ್ಥ. ನೋಡ್ದಾಗ ಕೆಲವ್ರಿಗೆ ಏನ್ ಅನ್ಸ್ಬಿಡುತ್ತೆ, ಸಭೆ 5 ಜನ ಬುದ್ಧಿಯುಳ್ಳ ಕನ್ಯೆಯರು ಮಾತ್ರ ಪರಲೋಕಕ್ಕೆ ಹೋಗ್ಬಿಟ್ರು, ಇವ್ರಿಗೆ ಪರಲೋಕ ಇಲ್ಲ ಅಂತಲ್ಲ. ಆ ರೀತಿ ಅಲ್ಲ, ಇವ್ರಿಗೂ ಪರಲೋಕ ಕರೆ ಇದೆ. ಆದ್ರೆ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಮೊದಲಿಗಿತ್ತಿ ಆಗಿರುವಂತ ಒಂದು ದೊಡ್ಡ ಅವಕಾಶವನ್ನ ಕಳ್ಕೊಂಡಿರ್ತಾರೆ ಅಲ್ವಾ. ಅದೇನಾಗಿರ್ತಾರೆ, ಅವರು ಬುದ್ಧಿಹೀನ ಕನ್ಯೆಯರಾಗಿ ಅವ್ರು ಏನಾಗಿರ್ತಾರೆ ಅಂತ ನೋಡ್ಬೇಕಾರೆ ಕರ್ತನ ಮನೆಯಲ್ಲೇ ಇರ್ತಾರೆ, ಅಲ್ಲೇ ಮೊದಲಿಗಿತ್ತಿಗೆ ಒಂದು ಸಂಗಡಿಗರಾಗಿರ್ತಾರೆ, ಅವ್ರ ಜೊತೆ ಸಂಗಾತಿಗಳಾಗಿರ್ತಾರೆ. ಆದ್ರೆ ಮೊದಲಿಗಿತ್ತಿ ಆಗಿರಲ್ಲ. ಆ ಒಂದು ಅವಕಾಶ ಅವ್ರಿಗೆ ಇನ್ನೂ ಕೂಡ ಇರುತ್ತೆ. ಆ ಒಂದು ಕರೆಯಲ್ಲಿ ನೋಡ್ಬೇಕಾದ್ರೆ ಕ್ರಿಸ್ತನ ಪಿತ ಹೆಸರು ಇಲ್ಲಿ ಖಂಡಿತವಾಗ್ಲೂ ದೇವ್ರು ನಮ್ಮನ್ನ ರಿಜೆಕ್ಟ್ ಅಂದ್ರೆ ಕಂಪ್ಲೀಟ್ ರಿಜೆಕ್ಟ್ ಅಲ್ಲ, ಒಂದು ಹಂತವನ್ನ ನಾವು ಕಳ್ಕೊಂಡಿರ್ತೀವಿ, ಒಂದು ಹಂತವನ್ನ ಆ ಜನರು ಕಳ್ಕೊಳ್ತಾರೆ. ಅದರಿಂದ ದೇವ್ರ ಮಕ್ಳು ನಾವು ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಳ್ಳೋಣ, ಬುದ್ಧಿಯುಳ್ಳ ಕನ್ಯರಾಗಿರೋದಕ್ಕೆ ಪ್ರಯಾಸ ಪಡೋಣ, ಬುದ್ಧಿಯುಳ್ಳ ಕನ್ಯರಾಗಿರೋದಕ್ಕೆ ಓಟವನ್ನ ಓಡೋಣ. ಕಂಟಿನ್ಯೂ ಮಾಡಿ.
ಕಂಟಿನ್ಯೂ ಮಾಡ್ತೀರಾ? ಆದುದರಿಂದ ಬಾಗಿಲು ಮುಚ್ಚುವ ಮೊದಲು ನಿಷ್ಠಾವಂತ ನಂಬಿಗಸ್ತರ ಸಂಖ್ಯೆಯು ಪೂರ್ಣಗೊಳ್ಳುವ ಮುನ್ನ ಪ್ರತಿಯೊಬ್ಬರೂ ತನ್ನ ಕರೆಯನ್ನು ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಲಿ. ಮತ್ತು ಈ ಅಂತ್ಯಕ್ಕೆ ನಾವು ದೇವರಿಗೆ ಈ ಅಮೂಲ್ಯ ವಾಗ್ದಾನಗಳ ಮತ್ತು ಈ ವಿವರವಾದ ಸಾಮ್ಯಗಳ ಮೂಲಕ ನಮ್ಮಲ್ಲಿ ಕಾರ್ಯವೆಸಗುವಂತೆ ಅದನ್ನು ಆತನ ಚಿತ್ತ ಮತ್ತು ಒಳ್ಳೆಯ ಸಂತೋಷಕ್ಕೋಸ್ಕರ ಸಾರ ಮಾಡುವಂತೆ ಶ್ರಮಿಸೋಣ. ಸಂತೋಷಕ್ಕನುಸಾರ ಮಾಡುವಂತೆ ಶ್ರಮಿಸೋಣ. ಸಾರಿ ಬ್ರದರ್. ಇಲ್ಲ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಒಂದು ಕರೆ ಏನಿದೆ ಅಂತ ನೋಡ್ಬೇಕಾದ್ರೆ ನಾವು ನಮ್ಗೆ ಕೊಟ್ಟಿರುವಂತ ಕಾರ್ಯನ ದೃಢಪಡಿಸ್ಕೊಳ್ಳೋಣ. ದೃಢಪಡಿಸ್ಕೊಳ್ಳೋದಂದ್ರೆ ಏನು? ನಾವು ನಮ್ಮ ಪ್ರತಿದಿನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ ಪಡ್ತಿರುವಂತ ಪ್ರಯಾಸವನ್ನ ಗಮನಿಸೋಣ ಅಲ್ವಾ? ನಮ್ಗೇನ್ ಕರೆ ಕೊಟ್ಟಿದ್ಯಾ ಕರೆ ಮೇಲೆ ನಮ್ಮ ಗಮನವನ್ನು ಇಡೋಣ. ಯಾವುದೇ ರೀತಿಯಲ್ಲಿ ಯಾವುದೇ ವಿಷಯ ಆ ಒಂದು ನಮ್ಮ ಕರೆನ ಡಿಸ್ಟರ್ಬ್ ಮಾಡ್ತಾ ಹಾಗೆ. ಅದಕ್ಕೆ ಇಲ್ಲಿ ಪದೇ ಪದೇ ಒಂದು ವಿಷಯವನ್ನು ಯೂಸ್ ಮಾಡ್ತಾ ಇದ್ರೆ ಏನಪ್ಪ ಅಂದ್ರೆ ಅಮೂಲ್ಯ ವಾಗ್ದಾನಗಳ ಆ ವಾಗ್ದಾನಗಳ ಮೇಲೆ ಇರುವಂತ ನಂಬಿಕೆನೇ ತುಂಬಾ ಮುಖ್ಯ. ಯಾರೊಬ್ರು ದೇವರ ವಾಗ್ದಾನದ ಮೇಲೆ ಹೆಚ್ಚಾಗಿ ನಂಬಿಕೆ ಇಟ್ಟಿರ್ತಾರೋ ಅವರಲ್ಲಿ ಗುಣ ಪರಿವರ್ತನೆಗಳು ಸಹಜವಾಗಿ ನಡೀತಾ ಇರುತ್ತೆ. ಯಾರು ಆ ವಾಗ್ದಾನದ ಮೇಲೆಗಿಂತ ಬೇರೆ ಮಾತುಗಳ ಬೇರೆ ವಿಷಯಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಆ ಕ್ರಿಸ್ತನ ಸಾರೂಪ್ಯ ಅಲ್ಲಿ ಬೆಳೆಯೋದಿಲ್ಲ. ಸೊ ದೇವ್ರ ಮಕ್ಕಳು ನಮ್ಮನ್ನ ಏನ್ ಮಾಡೋಣ? ದೃಢಪಡಿಸ್ಕೊಳ್ಳೋಣ. ಅದಕ್ಕೋಸ್ಕರ ಕಷ್ಟಪಡೋಣ. ನಮ್ಮ ಮುಂದೆ ಇರುವಂತ ಬಿರುದನ್ನ ನೋಡಿ ಆ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೆ ಕಳ್ಕೊಳ್ಳಕ್ಕೆ ಸಿದ್ಧವಾಗಿರೋ ಆ ರೀತಿ ಭಾವನೆಯಲ್ಲಿ ಏನ್ ಮಾಡೋಣ? ದೇವ್ರ ಮಕ್ಕಳು ಓಟವನ್ನು ಓಡೋಣ. ನಮ್ಮ ಮುಂದೆ ಇರುವಂತಹ ಸಮಯ ತುಂಬಾ ಕಡಿಮೆ ಇದೆ. ಬಾಗಿಲು ಮುಚ್ಚೋಕ್ಕಿಂತ ಮೊದಲಾಗಿ ಈ ಕೆಲಸವನ್ನ ಈಗ ಮಾಡ್ಬೇಕು ಅಲ್ವಾ? ನೋಡ್ರಿ, ಎಷ್ಟು ಡಿಫಿಕಲ್ಟ್ ಟಾಸ್ಕ್ ಇದೆ. ನಮ್ಗೆ ಕಷ್ಟವಾದಂತ ಒಂದು ಸನ್ನಿವೇಶ ಇದೆ. ಕಷ್ಟ ಅಂತಲ್ಲ, ಇಲ್ಲಿ ನಾವ್ ಯಾರೋ ಬಾಗಿಲು ಮುಚ್ಚೋ ಟೈಮಲ್ಲಿ ಹೋಗಿ ಇನ್ನೇನ್ ಕ್ಲೋಸ್ ಆಗ್ತಿದ್ದಾನೋ ಅಷ್ಟೆಲ್ಲ ಒಡೆ ಎಂಟರ್ ಆಗ್ಬೇಕು ಅಂತಲ್ಲ. ನಮ್ಗೇನ್ ಕೊಡಲ್ಪಟ್ಟಿದೆ ಅದು ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು. ನಾವು ಬಾಗಿಲು ಮುಚ್ಚೋದೊಡೆ ಅಲ್ಲಿ ಹೋಗಿರ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಅದ್ರ ಮೇಲೆ ದೇವ್ರ ಮಕ್ಕಳು ನಮ್ಮ ಗಮನವನ್ನ ಕೊಡೋಣ. ಕಂಟಿನ್ಯೂ ಮಾಡಿ. ಆದರೆ ಕೆಲವರು ಇನ್ನೂ ಹೇಳುವುದೇನೆಂದರೆ, ನಾನು 1881ರಲ್ಲಿ ನೀಡಿದ ಸಾಮಾನ್ಯ ಕರೆಯ ಮುಕ್ತಾಯಕ್ಕೂ ಮುನ್ನ ಒಬ್ಬನಲ್ಲ ಎಂದು ಭಯಪಡುತ್ತೇನೆ ಎಂದು. ಯಾಕೆಂದರೆ ಆಗ ನಾನು ದೇವರ ಆಳವಾದ ವಾಗ್ದತ್ತ ಸಂಗತಿಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಲ್ಲದವನಾಗಿದ್ದೆ. ಇದಕ್ಕೂ ಹೆಚ್ಚಾಗಿ ನಾನು ದೇವರಿಗೆ ಪೂರ್ಣವಾಗಿ ಅಪರಿಚಿತನಾಗಿದ್ದೆ. ಆತನ ವೈರಿಯೂ ಆಗಿದ್ದೆ. ಆತನ ಸೇವೆ ಮಾಡುವ ಯಾವುದೇ ಒಡಂಬಡಿಕೆಗಳಿಂದಲೂ ಅಂತಹ ಬಯಕೆಗಳಿಂದಲೂ ದೂರವಿದ್ದೆ. ಇತ್ತೀಚೆಗೆ ಮಾತ್ರವೇ ನಾನು ದೇವರನ್ನು ತಿಳಿದುಕೊಂಡಿದ್ದೇನೆ. ಇತ್ತೀಚೆಗೆ ತಾನೇ ನಾನು ಕ್ರಿಸ್ತನ ನೊಗವನ್ನು ನನ್ನ ಮೇಲೆ ಹೊತ್ತುಕೊಂಡಿದ್ದೇನೆ. ಮತ್ತು ನಾನು ಈಗ ಕ್ರಿಸ್ತನೊಂದಿಗೆ ಶ್ರಮೆ ಪಡುವುದನ್ನು, ಆತನ ಸೇವೆಯಲ್ಲಿ ಸ್ವಾರ್ಥ ತ್ಯಾಗ ಮಾಡುವುದನ್ನು, ಅಂತಹ ಜೊತೆ ತ್ಯಾಗಗಳನ್ನು ಆತನ ಸಹಸ್ರಮಾನದ ಭವ್ಯವಾದ ಕಾರ್ಯದಲ್ಲಿ ಆತನ ಜೊತೆ ಬಾಧ್ಯಸ್ಥನಾಗಲು ಮಾಡಲಾಗಿದೆ ಎಂಬುದನ್ನು ನಾನು ಇತ್ತೀಚೆಗಷ್ಟೇ ಕಲಿತುಕೊಂಡಿದ್ದೇನೆ ಎಂದು ಅವರು ಇನ್ನೂ ಹೇಳಬಹುದು. ಈಗ ಆತನ ಈ ಮಹಿಮೆಗಳನ್ನು ಕಂಡ ಮೇಲೆ, ಈ ಅಮೂಲ್ಯವಾದ ಸಂಗತಿಗಳನ್ನು ಮೆಚ್ಚಿಕೊಂಡ ಮೇಲೆ ಮತ್ತು ನನ್ನನ್ನು ಈ ಅದ್ಭುತವಾದ ಬಹುಮಾನಕ್ಕಾಗಿ ಈ ಓಟ ಓಡಲು ಸಿದ್ಧಪಡಿಸಿಕೊಂಡ ಮೇಲೆ ಅದು ನನಗೆ ತೆರೆದುಕೊಂಡಿಲ್ಲವೆಂದು ತೀರ್ಮಾನಿಸಬೇಕು ಎಂದು ಪ್ರಶ್ನಿಸಬಹುದು. ನಾನು ದೇವರ ವ್ಯವಸ್ಥೆಯನ್ನು ಬದಲಿಸುವ ಬಗ್ಗೆ ಆಲೋಚಿಸುವುದಿಲ್ಲ ಮತ್ತು ದೇವರ ವಿವೇಕವು ನಿರ್ದೇಶಿಸಿದ ಮಿತಿಯನ್ನು ಮೀರಿ ಮತ್ತೊಂದನ್ನು ಸೇರಿಸುವಂತೆ ಕೇಳುವುದಿಲ್ಲ. ನಾನು ನನ್ನ ಅದೃಷ್ಟಹೀನತೆಯನ್ನು ತೀವ್ರವಾಗಿ ಅನುಭವಿಸುತ್ತೇನೆ ಎಂದು ಸಹ ಹೇಳಬಹುದು ಎಂಬುದು. ಓಕೆ, ಸರಸರೇ, ಇಲ್ಲಿ ಕೆಲವರಿಗೆ ನೋಡ್ಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಯಾವ ವಿಷಯದಲ್ಲಿ ಇಲ್ಲಿ ಮಾತಾಡ್ತಿದೆ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಬರುವಂತ ಒಂದು ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ದೇವರ ಮಕ್ಕಳು ಈ ವಿಶ್ವನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು, ನಮ್ಮ ಮನಸ್ಸಿನಲ್ಲಿ ಬರುವಂತ ಒಂದು ವಿಷಯ ನೋಡ್ರಿ ಏನಪ್ಪಾ ಅಂದ್ರೆ, ನಾನು 1881ರಲ್ಲಿ ನೀಡಿದ ಆ ಸಾಮಾನ್ಯ ಕರೆಯಕ್ಕೆ ಮುಂಚಿತವಾಗಿ ನಾನು ಇರ್ಲಿಲ್ವಲ್ಲ, ನಾನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಒಂದು ವೇಳೆ 1881ನಲ್ಲಿ ಆ ಕರೆ ಮುಕ್ತಾಯವಾಯ್ತು, ಸಾಮಾನ್ಯ ಕರೆ ಮುಕ್ತಾಯವಾಯ್ತು ಅಂತ ಹೇಳ್ತಾ ಇದ್ರಾ? ಆಗಿರ್ಬೇಕು. ನಾನು ಯಾವಾಗ ಇರ್ಬೇಕಾಯ್ತು? 1881ಕ್ಕಿಂತ ಮೊದಲು ನನಗೆ ಈ ಕರೆ ಬಂದಿರ್ಬೇಕು. ಆಗ ನಾನು ಭೂಮಿಯಲ್ಲಿ ಹುಟ್ಟಿರ್ಬೇಕು, ಆಗ ನನ್ ಕರೆ ಬಂದಿರ್ಬೇಕು. ಆ ಕರೆ ಬಂದು ಅವಾಗ ನಾನು ಏನಾಗ್ತಿದ್ದೆ ಅಂದ್ರೆ ಅದು ಕರೆಕ್ಟ್ ಆಗಿರ್ತಾ ಇತ್ತು ಅನ್ನುವಂತ ರೀತಿಯಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿ ಯೋಚನೆ ಮಾಡ್ತಾರೆ. ಆದ್ರೆ ನಾನು ಈಗ ತನ ಬಂದಿದ್ದೀನಿ, ಆದ್ರೆ ನನಗೆ ಸತ್ಯ ಈಗ ತನ ಸಿಕ್ಕಿದೆ, ನನಗೆ ಅವಕಾಶ ಈಗ ತನ ಸಿಕ್ಕಿದೆ. ಇತ್ತೀಚೆಗೆ ನನಗೆಲ್ಲ ಈ ಒಂದು
ಕ್ರಿಸ್ತನ ಒಂದು ಶಿಲುಬೆಯನ್ನು ಹೊತ್ತುಕೊಳ್ಳುವಂತ ಅವಕಾಶ, ಪ್ರತಿಯೊಂದು ಶ್ರಮವನ್ನು ಪಡುವಂತ ಅವಕಾಶ, ತ್ಯಾಗ ಮಾಡುವಂತ, ಬಲಿಯಾಗಿ ಅರ್ಪಣೆ ಮಾಡುವಂಥದ್ದೆಲ್ಲ ಈಗ ನಂಗೆ ಸಿಕ್ಕಿರೋಂಥ ವಿಷಯ. ಅದು ನಾನು 1881 ಮೊದಲು ಇರ್ಲಿಲ್ವಲ್ಲ ಅನ್ನೋಂಥ ಒಂದು ರೀತಿಯಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಇದು ಹೇಗೆ ಆಗಿರ್ಬೇಕು, ನನಗೆ ಅವಕಾಶ ಹೇಗಿದೆ, ನನಗೆ ಸಿಗುತ್ತಾ ಅವಕಾಶ? ನಾನು 1881 ಅಂತಿದ್ರಲ್ಲ ಬ್ರದರ್, ನೀವು 1881 ಸಾಮಾನ್ಯ ಕರೆ ಮುಕ್ತಾಯವಾಯ್ತು ಅಂತಿದ್ರಲ್ಲ, ನಾನು ಅದಾದ್ಮೇಲೆ ಅಲ್ವಾ ಬಂದಿದ್ದೀವಿ, ಆಗಿರ್ಬೇಕು ನಮ್ಗೆ ಹೆಂಗೆ ಅಂತ ತುಂಬಾ ಜನ ತಿಳ್ಕೊಳ್ತಾರೆ. ಈಗ ಕೂಡ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಕ್ರಿಸ್ತನ ಸರಸರೇ, ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, 1881 ಮೊದಲು 1881 ನಂತರವೋ ಕರೆದಿರುವವರು ದೇವರು. ನಮ್ಗೆ ಕರೆ ದೇವರಿಂದ ಬಂದಿದೆ ಅಲ್ವಾ? ವಿಷಯಗಳನ್ನ ತುಂಬಾ ಜನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಸತ್ಯಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಲ್ಲ, ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ ಬರ್ತಾರೆ ಅಲ್ವಾ? ಈ ಕಾಲದಲ್ಲಿ ದೇವ್ರ ಮಕ್ಕಳು ನಾವು ಸತ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ಅದೇನು ಒಂದು ವಿಷಯ, ಒಂದು ದೊಡ್ಡ ಒಂದು MBBS ಬುಕ್ ಓದೋ ರೀತಿಯಲ್ಲಿ ತುಂಬಾ ಕಷ್ಟಕರವಾದ ಟಾಪಿಕ್ ಅಲ್ಲ. ಯಾರೊಬ್ರು ದೇವ್ರ ಮಕ್ಕಳು ಆ ಸತ್ಯವನ್ನು ಗ್ರಹಿಸ್ಕೊಳ್ಳಕ್ಕೆ ಸಿದ್ಧರಾಗಿದ್ದಾರೆ, ದೇವ್ರು ತನ್ನ ಆತ್ಮವನ್ನ ಕೊಡ್ತಾರೆ. ನಾವ್ ಎಂತವ್ರು ಬೇಕಾದ್ರೆ ಆಗಿರ್ಬೋದು, ಅನ್ಲೆಸ್ ನಾವು ಬುದ್ಧಿಮಾಂದಿರ ಆಗದೆ ಇದ್ರೆ ಹೊರತು. ಮಂದಿರಂದ್ರೆ ಯಾರು ಅಂಗವಿಕಲ ಇರ್ತಾರೆ, ಮನಸ್ಸಿನಲ್ಲಿ ಕೆಲವೊಂದು ವಿಷಯಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಇಲ್ಲ ಇರ್ತಾರೆ, ಅವರ ಹೊರತು ನಾವು ಓದು ಬರಹ ಇದೆಯೋ ಇಲ್ವೋ, ದೇವರು ತನ್ನ ಆತ್ಮದ ಮೂಲಕ ನಮ್ಗೆ ಏನ್ ಮಾಡ್ತಾರೆ, ಯಾರೆಲ್ಲ ದೇವರ ಬಳಿಗೆ ಬಂದಿರ್ತಾರೆ ಅದಕ್ಕೆ ಸತ್ಯವನ್ನ ಸರಿಯಾಗಿ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಅವಕಾಶವನ್ನ ದೇವ್ರು ಕೊಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ಇಲ್ಲಿ ಕೂಡ ಆ ವಿಷಯವನ್ನ ಎಷ್ಟು ಡೀಪ್ ಆಗಿ ನಾವು ಸ್ಟಡಿ ಮಾಡ್ತಾ ಇದೀವಿ ನೋಡಿ. ಪ್ರತಿಯೊಂದು ಹಂತದಲ್ಲ ಪ್ರಶ್ನೆಗೆ ಉತ್ತರವನ್ನ ನಾವು ಹುಡುಕಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ದೇವ್ರು ಕೂಡ ಅದಕ್ಕೆ ಸತ್ಯದ ವಾಕ್ಯದ ಮೂಲಕ, ಸಹೋದರ ಮೂಲಕ ಉತ್ತರವನ್ನ ಕೊಡ್ತಾ ಇದ್ದಾರೆ. ನಮ್ಮ ಮೈಂಡಲ್ಲಿ ಯಾವುದೇ ಡೌಟ್ ಬರಬಾರ್ದು ಅಂದ್ಬಿಟ್ಟು ಅಲ್ವಾ? ಕೆಲವೊಂದು ಟೈಮ್ ನಮ್ಮ ಲೈಫಲ್ಲಿ ಕೆಲವೊಂದು ಪ್ರಶ್ನೆಗಳಿರುತ್ತೆ. ನಾವು ಶಾಲೆಯಲ್ಲಿ ಓದ್ಬೇಕಾದ್ರೂ ನಮ್ಮ ತಂದೆ ತಾಯಿ ಹತ್ರ ಕೇಳ್ಬೇಕಾದ ಪ್ರಶ್ನೆ ಇಲ್ಲೋ, ಇಲ್ಲ ಯಾವುದೇ ಸನ್ನಿವೇಶ ಕೆಲವೊಂದು ಪ್ರಶ್ನೆಗಳು ನಾವು ಕೇಳ್ಬೇಕಂದ್ರೆ ಕೇಳಕ್ಕೂ ಆಗಲ್ಲ. ಎಲ್ಲಿ ಭಯ ಇರುತ್ತೆ, ಕೇಳಿದ್ರೆ ಎಲ್ಲಿ ಬೈದು ಬರ್ತಾರೋ, ಉತ್ತರ ಸಿಗುತ್ತೋ ಸಿಗಲ್ವೋ. ಇನ್ ಕೆಲವೊಂದು ಟೈಮಲ್ಲಿ ಕೇಳೋದು ಸರಿಯಾಗಿ ಉತ್ತರ ಯಾರು ಕೊಡೋದೂ ಇಲ್ಲ. ಕೆಲವೊಂದು ಟೈಮಲ್ಲಿ ನಾವು ಕೇಳಿ ಉತ್ತರ ಕೇಳಿದಾಗ ಅವ್ರು ಕೊಡುವಂತ ಉತ್ತರ ಆಗಿರುತ್ತಂದ್ರೆ ಅದನ್ನ ಕೇಳ್ಬಿಟ್ಟು ನಾವು ಹೌದು ಕರೆಕ್ಟ್ ಅಂತ ಹೇಳ್ಕೊಂಡ್ ಬಂದಿರ್ತೀವಿ. ಆದ್ರೆ ಮನಸ್ಸಲ್ಲಿ ತೃಪ್ತಿ ಇರಲ್ಲ. ಇಲ್ಲಪ್ಪ, ಇವ್ರಿಗೆ ಕೊಟ್ಟಿದ್ದಂತ ಉತ್ತರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ, ತೃಪ್ತಿನೇ ಇಲ್ಲ, ಈ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಇದಾಗಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಇದೇ ಉತ್ತರ ಸಿಕ್ಕಿರೋದು ಅನ್ನೋ ರೀತಿಯಲ್ಲಿ ತುಂಬಾ ನಮ್ಮ ಜೀವನದಲ್ಲಿ ಆಗಿರುತ್ತೆ. ಕ್ರಿಸ್ತನ ಪ್ರಿಯ ಸಹೋದರರೇ, ವಿಶೇಷವಾಗಿ ನಮ್ಮ ಜೀವನದ ಪೂರ್ತಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇದ್ರು, ದೇವರ ವಿಷಯಕ್ಕೆ ಬರ್ಬೇಕಾದ್ರೆ ದೇವ್ರ ಮಕ್ಕಳಾದ ನಮಗೆ ದೇವರು ಈ ರೀತಿ ಗಲಿಬಿಲಿಯಲ್ಲಿ ಅರ್ಧಂಬರ್ಧ ಮಾಹಿತಿಯಲ್ಲಿ, ಗೊತ್ತಿಲ್ದಿರೋಂಥ ಮಾಹಿತಿಯಲ್ಲಿ ನಮ್ಮ ಯಾರನ್ನೂ ದೇವ್ರ ಇಡಕ್ಕೆ ಇಷ್ಟಪಡ್ತಾ ಇಲ್ಲ. ಅದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕಂತ ಇಷ್ಟಪಡ್ತಾರೆ. ಅದ್ರಲ್ಲೂ ಕೂಡ ವಿಶೇಷವಾಗಿ ಈ ಅಂತ್ಯ ದಿನಗಳಲ್ಲಿ ಕರೆಯನ್ನು ಹೊಂದಿರುವಂತ ದೇವ್ರ ಮಕ್ಕಳು ಓಟವನ್ನು ಓಡಿ ಮುಗಿಸ್ಬೇಕಾದ್ರೆ ಆ ಕರೆಯಲ್ಲಿ ಅವರಿಗೆ ಅಪನಂಬಿಕೆ ಇರಬಾರ್ದು. ಅಪನಂಬಿಕೆ ಇತ್ತು ಅಂದ್ರೆ ಓಡಕ್ಕಾಗಲ್ಲ. ಆ ಅಪನಂಬಿಕೆ ಇಲ್ಲದ ರೀತಿಯಲ್ಲಿ ಅದನ್ನ ಸ್ಪಷ್ಟಪಡಿಸುವಂತ ಒಂದು ವಿಷಯವನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ಇವತ್ತು ಕೂಡ ಕೊಟ್ಟಿದ್ದಾರೆ. ಇವತ್ತು ಕೂಡ ಅದನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಹೌದು, ಈ ಕರೆ ನನಗಿದೆ, ದೇವ್ರು ಅದನ್ನ ಕರೆದಿದ್ದಾರೆ ಅಲ್ವಾ? ನಮ್ಮ ವಿಷಯ ಏನಪ್ಪಾ ಅಂದ್ರೆ, ದೇವ್ರು ಕರೆದಿರುವಂತ ವಿಷಯಕ್ಕಿಂತ ಹೆಚ್ಚಾಗಿ ಆಲೋಚನೆ ಮಾಡೋದಲ್ಲ ನಾವು. ಹೈಲಿ ಇಂಟೆಲಿಜೆಂಟ್ ಪೀಪಲ್ ಆಗೋದ್ ಬೇಕಾಗಿಲ್ಲ ನಮ್ಗೆ. ಕರೆ ಕೊಟ್ರೆ ಏನಕ್ಕೋಸ್ಕರ ಕರೆದ ಓಟವನ್ನು ಅವ್ರಿಗೆ ಮುಗಿಸೋಣ. ಕೆಲವರಂತೂ ಥಿಂಕ್ ಮಾಡ್ತಾರೆ, ಅಬ್ಬಬ್ಬ ಎಷ್ಟು ಜ್ಞಾನಿಗಳಾಗಿರ್ತಾರೆ ಅಂದ್ರೆ, ಅದಂಗೆ ಆಗುತ್ತೆ, ಚಾನ್ಸಸ್ ಇಲ್ಲ ನೋಡಿ, ಈ ವಾಕ್ಯ ಈ ತರ ಹೇಳ್ತಿದೆ, ಆ ವಾಕ್ಯ ಆ ತರ ಹೇಳ್ತಾ ಇದೆ, ನಮ್ಗೆ ಅವಕಾಶ ಇಲ್ಲ, ನಾವು ಕಲ್ತ್ಕೊಂಡಿದೀವಿ, ಈ ರೀತಿಯಾಗಿ ಆ ರೀತಿಯಾಗಿ ಎಲ್ಲ ಸ್ಟಡಿ ಮಾಡಿ ಒಟ್ಟಿನಲ್ಲಿ ತಾನ್ ಕೆಡೋದಿಲ್ಲದೆ ಬೇರೆಯವ್ರನ್ನ ಕೆಡ್ಸಾಕ್ತಿರ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ದೇವ್ರು ನಮ್ಮನ್ನ ಕರೆದಿದ್ದಾರೆ. ಅದಕ್ಕೆ ಇಲ್ಲೊಂದು ಪದವನ್ನು ಯೂಸ್ ಮಾಡಿದ್ದಾರೆ, ನಾನು ನನ್ನ ಅದೃಷ್ಟಹೀನತೆಯನ್ನು, ನಾನು ಲಾಸ್ಟ್ ಟೈಮ್ ಕೂಡ ಬ್ರದರ್ ಮಾತಾಡ್ಬೇಕಾದ್ರೆ ಅದೃಷ್ಟ ಅನ್ನುವಂತ ಒಂದು ಇದನ್ನ ಯೂಸ್ ಮಾಡ್ಬೇಡಿ ಅಂತ ಹೇಳಿದ್ದೆ. ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, ಅದೃಷ್ಟ ಅನ್ನುವಂತ ಒಂದು ಒಂದು ಪದವನ್ನ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಆ ಪದ ಏನಂತ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಅನ್ಫಾರ್ಚುನ್ ಅಂತಿದೆ, ಅಂದ್ರೆ ನಾನು ಕಳ್ಕೊಂಡಿರುವಂತ ಅವಕಾಶ ಅಂತಿದೆ ಅಲ್ಲ, ಅದೃಷ್ಟ ಅಂತ ಕೊಟ್ಟವ್ರೆ. ನಾನ್ ಕಳ್ಕೊಂಡಿರೋ ಅವಕಾಶ ನನ್ನ ಕೈಯಲ್ಲಿ ಇಲ್ಲ, ಅದಕ್ಕೆ ನಾನ್ ಜವಾಬ್ದಾರನಲ್ಲ. ನನಗೇನ್ ಅವಕಾಶ ಸಿಕ್ಕಿದೆಯೋ ಅದಕ್ಕೆ ಮಾತ್ರ ನಾನು ಜವಾಬ್ದಾರನು. ದೇವ್ರ ಮಕ್ಕಳು ಇಲ್ದೇ ಇರುವಂತ ವಿಷಯಕ್ಕೆ ದೇವ್ರು ಯಾವಾಗ್ಲೂ ನಮ್ ಲೆಕ್ಕ ಕೇಳಲ್ಲ. ನಮ್ಮ ಕೈಯಲ್ಲಿ ಏನ್ ಬಂತು ಅದಕ್ಕೆ ಮಾತ್ರ ಲೆಕ್ಕ ಕೇಳ್ತಾರೆ. ದೇವ್ರ ಕೊಡಂತ ಲೆಕ್ಕ ಇಷ್ಟೇ, 1881 ಮೊದಲು ನೀನು ಕರೆಯಲ್ಪಟ್ಟಿದ್ಯೋ ಆಮೇಲೆ ಕರೆಯಲ್ಪಟ್ಟಿದ್ಯೋ, ಕರೆದಂತ ಕರೆಗೆ ಯೋಗ್ಯನಾಗಿ ನಡ್ಕೊಂಡಿದ್ದ, ನನಗೆ ಅದು ಮಾತ್ರ ಇಲ್ಲ, ಅಷ್ಟೇ ಬೇಕಾಗಿರೋದು. ಮಿಕ್ಕಿದೆಲ್ಲ ದೇವ್ರು ಕೇಳೋಕ್ಕಾಗಲ್ಲ. ನೀನು ಯಾವ ರೀತಿಯಲ್ಲಿ ನಾನು ಕೊಟ್ಟಿರುವಂತ ಕರೆಗೆ ಯೋಗ್ಯನಾಗಿ ನಡ್ಕೊಂಡಿದ್ದ. ಬಿರುದು ಕೊಡೋದು ನನ್ನ ಕೈಲಿದೆ, ನೀನ್ ನಡ್ಕೊಂಡಿದ್ದಾಗಿದ್ರೆ ಖಂಡಿತ ನಾನು ಕೊಡ್ತೀನಿ, ನಡ್ಕೊಂಡಿಲ್ಲ ಅಂದ್ರೆ ಕೊಡಲ್ಲ. ದೇವ್ರು ನಮ್ಮ ಮುಂದೆ ಇಟ್ಟಿರುವಂತ ಬಹುಮಾನ ಇದೇ ರೀತಿ ಇರುತ್ತೆ. ದೇವ್ರ ಮಕ್ಕಳು ನಮ್ಮ ಮನಸ್ಸನ್ನ ಸಿದ್ಧ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ,
ಈ ಉದ್ದೇಶದ ರೀತಿಯಲ್ಲಿ ನಾವು ಓಡ್ಬೇಕು ಹೊರತು ಕೆಲವೊಂದು ವಿಷಯ ನಮ್ಮ ಮೈಂಡಲ್ಲಿ ಹಾಕೊಂಡು ಇದು ನಿಮ್ ಮಾಹಿತಿ ಅಷ್ಟೇ. ಇನ್ ಕೆಲವರು ಸಹೋದರ ಹೆಂಗಿರ್ತಾರೆ ಅಂದ್ರೆ ಕೃಷ್ಣ ಪ್ರಿಯ ಸಹೋದರರೇ, ಇದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ಇದರಲ್ಲಿ ಇನ್ನೂ ನಂಬಿಕೆ ದೃಢವಾಗಿ ಓಟವನ್ನು ಓಡಕ್ಕೆ ಬದಲಾಗಿ ಅಪನಂಬಿಕೆನೆ ಬೆಳೆಸ್ಕೊಳ್ತಾರೆ. ಹೌದು ಬ್ರದರ್ ತಗೊಂಡ್ರು ಪಾಠ, ನಾನು ಕೇಳ್ದೆ 1881ರಲ್ಲಿ ಜನರಲ್ ಕಾಲ್ ಮುಗೀತಂತೆ, ಸಭೆಗಿರುವಂತ ಕರೆ ಇನ್ಮೇಲೆ ಇಲ್ವಂತೆ. ಹಂಗಾದ್ರೆ ನಮ್ಗಿಲ್ಲ ಬ್ರದರ್, ನಮ್ಗೆ ಓಟ ಓಡಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಬ್ರದರೇ ಕ್ಲಿಯರ್ ಆಗಿ ಹೇಳಿದ್ರು, ಅಷ್ಟೇ ನಮ್ಗೆ ಚಾನ್ಸಸ್ ಇಲ್ಲ, ಮುಕ್ತಾಯವಾಯ್ತು, ನಾವಿನ್ನು ಸಭೆ ಆಗಕ್ಕೆ ಆಗಲ್ಲ ಬ್ರದರ್. ಹಾಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಜನ, ಅಪಾರ್ಥಗಳು ಅಲ್ವಾ. ನೆಗೆಟಿವ್ ನ ಬೇಗ ಕ್ಯಾಚ್ ಮಾಡ್ತಾರೆ, ನಾವು ಯಾವ್ದು ಕರೆಕ್ಟ್ ಆಗಿದೆ ಅದನ್ನ ಬಿಟ್ಬಿಡ್ತಾರೆ. ಅದೆಲ್ಲ ಕ್ರಿಸ್ತನ ಪ್ರಿಯ ಸಹೋದರರೇ, ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವತ್ತಿಂದ ಇದೇ ವಿಷಯವನ್ನ ಸ್ಟಡಿ ಮಾಡ್ತಾ ಇದ್ದೀವಿ. 1881ರಲ್ಲಿ ಜನರಲ್ ಕಾಲ್ ಮುಕ್ತಾಯವಾದ್ರು ಆ ಅವಕಾಶ ಏನಾಗ್ತಿದೆ, ಅವಕಾಶದ ಭಾಗ ಇನ್ನೂ ಓಪನ್ ಆಗಿದೆ. ಮಿಸ್ ಮಾಡಿದ್ರಿಗಂತ ಅವಕಾಶ ನಮ್ಗೆ ಸಿಕ್ಕಿದೆ, ನಮ್ ಕರೆ ಬಂದಿದೆ. ಆ ಕರೆನ ತಗೊಂಡ್ ನಾವೇನ್ ಮಾಡ್ತಾ ಇದೀವಿ, ನಾವು ಹೊರಡ ಪ್ರವೇಶ ಮಾಡಿ ಓಟವನ್ನು ಓಡಿ ಮುಗಿಸೋದಷ್ಟೇ ನಮ್ ಕೆಲಸವೇ ಹೊರತು ಬೇರೆ ಹೆಚ್ಚಿನದಾಗಿ ಥಿಂಕ್ ಮಾಡ್ಬೇಕಾಗಿಲ್ಲ. ಅದೊಂದು ನಾಲೆಜ್ ಕೊಟ್ಟಿದ್ದಾರೆ ಅಷ್ಟೇ ದೇವರು. 1881 ನಾಲೆಜ್, ಇನ್ಫಾರ್ಮೇಶನ್ ದೇವ್ರ ಮಕ್ಕಳಿಗೆ ಗೊತ್ತಿರ್ಲಿ ಅಂದ್ಬಿಟ್ಟು ಅದೇ ಒಂದು ಡಿಸ್ಕರೇಜ್ಮೆಂಟ್ ಪಾಯಿಂಟ್ ಆಗಿ ತಗೊಳ್ಳೋದು ಬೇಡ. ಅದೇ ನಾನು ಅಪನಂಬಿಕೆ ಬೆಳೆಸ್ಕೊಳ್ಳೋದಕ್ಕೆ ಒಂದು ಪಾಯಿಂಟ್ ಆಗಿ ತಗೊಳ್ಳೋದು ಬೇಡ. ನಮ್ಮ ವಿಷಯ ನಮ್ಮ ಮುಂದೆ ಏನ್ ಇಟ್ಟಿದೆಯೋ ಅದನ್ನ ನಾವು ಓಡೋದಷ್ಟೇ ನಮ್ಮ ಕೆಲಸವಾಗಿರುತ್ತೆ. ಕಂಟಿನ್ಯೂ ಮಾಡೋಣ. ಇಲ್ಲ ಬ್ರದರ್, ಓದಿ ಇಷ್ಟ. ಅಂತವರಿಗೆ ನಮ್ಮ ಉತ್ತರವೆಂದರೆ, ಓಡಿರಿ, ನಿಮ್ಮ ಪ್ರಕರಣವು ಪರಿಸ್ಥಿತಿಯು ನಿಮಗೆ ಕಂಡು ಬರುವಷ್ಟು ಅಂಧಕಾರವಾದುದಲ್ಲ. ಬಾಗಿಲು ಇನ್ನೂ ಮುಚ್ಚಲ್ಪಟ್ಟಿಲ್ಲ. ಬಾಗಿಲು ಮುಚ್ಚಿದಾಗ ಕರೆಯನ್ನು ಅಂಗೀಕರಿಸದಿರದವರೆಲ್ಲರೂ ತಮ್ಮ ಒಡಂಬಡಿಕೆಗೆ ನಿಷ್ಠೆಯಿಂದ ಇರುವುದಾಗಿ ಸಾಬೀತುಪಡಿಸಬೇಕು. ಹೆಚ್ಚು ಮಂದಿ ಇರಲಾರರು, ಆದರೆ ಅಷ್ಟೇ ಸಾಕು. ಮತ್ತು ನೆನಪಿನಲ್ಲಿಡಿ, ನಿಮ್ಮ ಗಮನಿಸುವಿಕೆ ಮತ್ತು ಪರಿಶುದ್ಧ ಗ್ರಂಥಗಳು ಚೆನ್ನಾಗಿ ಸೂಚಿಸುವುದೇನೆಂದರೆ, ಕರೆಯನ್ನು ಅಂಗೀಕರಿಸಿದವರಲ್ಲಿ ಅನೇಕರಿದ್ದರೂ ಕೆಲವರು ಮಾತ್ರವೇ ಆಯ್ಕೆಗೊಳ್ಳುವರು. ಯಾಕೆಂದರೆ ಕೆಲವರು ಮಾತ್ರವೇ ಪರೀಕ್ಷೆಯಲ್ಲಿರುವಾಗ ಅವರ ಒಡಂಬಡಿಕೆಗೆ ನಿಷ್ಠಾವಂತರೆಂದು ಸಾಬೀತುಗೊಳ್ಳುವರು. ಯಾಕಂದರೆ ಕರೆಯಲ್ಪಟ್ಟವರಲ್ಲಿ ಒಬ್ಬರ ನಂತರ ಒಬ್ಬರು ಅಪ್ರಾಮಾಣಿಕರು ಎಂದು ಸಾಬೀತಾಗುವುದರಿಂದ ಅವರ ಅವಕಾಶಗಳು, ಅವರ ಕಾರ್ಯದ ಸ್ಥಾನಗಳು ಮತ್ತು ಅವರ ಬಹುಮಾನದ ಕಿರೀಟವು ಬೇರೆಯವರಿಗೆ ವರ್ಗಾಯಿಸಲ್ಪಡುವವು. ಕಾರ್ಯದ ಸ್ಥಾನಗಳಲ್ಲಿ ಒಂದು ಮತ್ತು ಬಹುಮಾನದ ಕಿರೀಟಗಳಲ್ಲಿ ಒಂದು ನಿಮಗೆ ವರ್ಗಾಯಿಸಬಹುದು, ಮತ್ತು ನಿಮ್ಮ ಹೆಸರನ್ನು ಕ್ರಿಸ್ತನ ವಧುವಿನ ಪರೀಕ್ಷಾರ್ಥದ ಸದಸ್ಯರಾಗಿ ಜೀವಬಾಧ್ಯರ ಪಟ್ಟಿಯಲ್ಲಿ ಅನರ್ಹರಾಗಿ ಹೆಸರು ಅಳಿಸಲ್ಪಟ್ಟ ಸ್ಥಾನದಲ್ಲೂ ಬರೆಯಬಹುದು. ಪ್ರಕಟಣೆ 3:5, ಇಬ್ರಿಯ 12:23. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ದೇವರ ಮಕ್ಕಳು ಗಮನಿಸಬೇಕಾಗಿರೋಂಥದ್ದು, ಓಟವನ್ನ ಆರಂಭಿಸಿದೀವಿ, ಓಟವನ್ನ ಮುಗಿಸ್ಬೇಕು. ಓಟವನ್ನ ಮುಗಿಸದೇ ರೀತಿಯಲ್ಲಿ ಅನೇಕ ವಿಷಯಗಳಿರ್ಬೋದು, ಆದ್ರೆ ಆ ವಿಷಯಗಳು ಏನೇ ಇದ್ರು ದೇವ್ರು ಕರೆದಿರೋದು ಇಷ್ಟೇ, ಓಟವನ್ನ ಆರಂಭಿಸಿದ್ರ ಓಟವನ್ನ ಮುಗಿಸ್ರಿ, ಬಿರುದನ್ನ ಕೊಡ್ತೀನಿ. ಹಾಗೆ ದೇವ್ರ ಮಕ್ಕಳು ಓಟವನ್ನ ಆರಂಭಿಸಿ ಓಟವನ್ನ ಮುಗಿಸದೆ ಹೋಗೋದು ಅವ್ರ ತಪ್ಪು. ಓಟವನ್ನ ಮುಗಿಸಿದ್ರೆ ಬಿರುದು ದೇವ್ರು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಆದ್ರಿಂದ ಓಡ್ರಿ, ನಿಮ್ಗೇನು ಒಂದು ಅವಕಾಶ ಸಿಕ್ಕಿದೆ ಆ ಅವಕಾಶ ಇಟ್ಕೊಂಡು ಓಟವನ್ನ ಓಡ್ರಿ. ವಿಶೇಷವಾಗಿ ಆ ಅವಕಾಶದ ಬಾಗಿಲು ಇನ್ನೂ ಏನಾಗಿಲ್ಲ, ಮುಚ್ಚಲ್ಪಟ್ಟಿಲ್ಲ. ನಿಮ್ಮನ್ನ ಪ್ರೂವ್ ಮಾಡಿ, ನಿಮ್ಮನ್ನ ನಿರೂಪಿಸಿ ತೋರಿಸ್ರಿ ದೇವ್ರ ಮುಂದೆ. ಹೌದು, ನಾನು ದೇವರ ಮಗಳು ಅಂದ್ಬಿಟ್ಟು ನಿಮ್ಮ ಗುಣಲಕ್ಷಣ ಬೆಳೆಸುವಿಕೆಯಲ್ಲಿ ತೋರಿಸ್ಕೊಡ್ರಿ. ಹಾಗಂತ ಈ ವಿಷಯಗಳನ್ನ ಗ್ರಹಿಸ್ಕೊಂಡ್ಮೇಲೆ ದೇವ್ರ ಮಕ್ಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ಹೌದಪ್ಪ, ಓಕೆ, ನಾನೇನೇ ತಿಳ್ಕೊಂಡ್ಬಿಟ್ಟಿದ್ದೆ, ಏನೋ ಮುಕ್ತಾಯವಾಯ್ತು ಅಂತ. ಆಯ್ತು, ಬ್ರದರ್ ಕೆಲವೊಂದು ವಿಷಯ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು, ನಾನು ಕೆಲವೊಂದು ವಿಷಯ ಓದ್ದೆ, ಸ್ಪಷ್ಟವಾಗಿ ಅರ್ಥವಾಯ್ತು, ಇನ್ನ ಇಲ್ಲಪ್ಪ ಅಂದ್ಬಿಟ್ಟು ನಿಧಾನಕ್ಕೆ ಹೋಗೋದೆಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ ಅಲ್ವಾ. ಏನಪ್ಪಾ ಅಂದ್ರೆ, ಕೆಲವರಿಗೆ ಈ ಆಮೆ ಮತ್ತೆ ಮೊಳ ರೈಸ್ ಗೊತ್ತಿರುತ್ತೆ, ಕತೆ ಎಲ್ಲ ನಾವು ಕೇಳಿರ್ತೀವಿ. ಅದ್ರ ಏನಾಗುತ್ತೆ ಅಂದ್ರೆ, ಮೊಳ ಹೋಗಿ ಏನ್ ಮಾಡುತ್ತೆ, ರೈಸ್ ತಗೊಂಡ್ಬಿಡುತ್ತೆ. ಆಮೆ ನಿಧಾನಕ್ಕೆ ಹೋದ್ರು ಹೋಗ್ಬಿಡುತ್ತೆ. ಆ ಆಮೆ ಮೊಳದಲ್ಲಿ ಹಲವಾರು ವಿಷಯ ನಾವು ಗ್ರಹಿಸಿದ್ರೆ ಏನೋ ಗೊತ್ತಿಲ್ಲ. ಒಂದ್ ವಿಷಯ ಏನ್ ಗೊತ್ತಾ, ನಾನ್ ಸ್ಟಾಪ್ ಆಗಿ ಹೋಗೋದಷ್ಟೇ. ಆಮೆ ಎಲ್ಲೂ ನಿಂತಿಲ್ಲ. ನಾವು ಹೇಗೆ ಹೋಗ್ತಿದೀವೋ, ನಮ್ಮ ಗುಣಗಳನ್ನ ಬೆಳವಣಿಗೆಯಲ್ಲಿ ನಮ್ಗೆ ನಿಧಾನ ಆಗ್ಬೋದು, ಆದ್ರೆ ಅದು ಹಿಂದೆ ಟಾಕ್ಬಾರ್ದು, ಅದನ್ನ ನಿಲ್ಲಿಸ್ಬಾರ್ದು, ಅದನ್ನ ಮುಂದುವರಿಸ್ಬೇಕು, ಕೊನೆ ತನಕ ಮುಗಿಸ್ಬೇಕು ಅಲ್ವಾ. ಕೆಲವೊಂದು ಟೈಮಲ್ಲಿ ತುಂಬಾ ಬೇಗ ಕ್ಯಾರೆಕ್ಟರ್ನ ಡೆವಲಪ್ ಮಾಡುವಂತ ಒಂದು ವಿಷಯವನ್ನ ತುಂಬಾ ಪಾಠಗಳನ್ನ ಸ್ಟಡಿ ಮಾಡಿ ಎಲ್ಲ ಬೆಳೆಸೋರು
ಕೆಲವೊಂದು ಟೈಮಲ್ಲಿ ಕಾಣೆ ಆಗ್ಬಿಡ್ತಾರೆ, ಇಲ್ಲದೆ ಹೋಗ್ಬಿಡ್ತಾರೆ, ಹೋಗ್ಬಿಡ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ಸ್ಪೀಡಾಗಿ ಹೋಗೋರು ಗುರಿನ ಮುಟ್ಟೋದೇ ಇಲ್ಲ. ಏನಾಗುತ್ತೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಹೇಳುವಂತ ವಿಷಯ, ಯಾರೋ ಈ ರೀತಿಯಾಗಿ ಕಲ್ಕೊಳ್ಳುವಂತ ಅವಕಾಶ ನಮಗಿದೆ. ಹೌದು, ಬೇರೆಯವ್ರು ಮಿಸ್ ಮಾಡ್ಕೊಂಡಿದ್ದ ಅವಕಾಶ ನಮ್ಗೆ ಸಿಕ್ಕಿದೆ ಅಂದ್ರೆ ನೆನಪಿರಲಿ. ಮುಖ್ಯವಾಗಿ ಯಾವ ವಿಷಯ ನೆನಪಿರಲಿ, ನಾನು ಕೂಡ ಮಿಸ್ ಮಾಡಕ್ಕೆ ಚಾನ್ಸಸ್ ಇದೆ. ಆ ಕಿರೀಟ ಬೇರೆಯವ್ರಿಗೆ ಅದು ಹೋಗ್ಬಹುದು ಅಲ್ವಾ? ಯಾರು ಕೂಡ ಇಲ್ಲಿ ವಿಧಿ ವಿಷಯ ಅಲ್ಲ, ಎಲ್ರು ಕೂಡ ಇಲ್ಲಿ ದೇವ್ರ ದೃಷ್ಟಿಯಲ್ಲಿ ಸೇಮ್ ಆಗಿದ್ರೆ. ಅವ್ರು ಕಲ್ಕೊಂಡಿದ್ದಾರೆ ನನಗೆ ಸಿಕ್ತು ಅಂದ್ರೆ, ಅವ್ರು ಕರ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ನಾನು ಸಿಕ್ಬಿಡ್ತು ಅಂತಲ್ಲ, ನಾನು ಮಿಸ್ ಮಾಡ್ಕೊಂಡ್ರೆ ಇದು ಕಿರೀಟ ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಅಲ್ವಾ? ಸೊ ಆದ್ರಿಂದ ದೇವ್ರ ಮಕ್ಕಳು ಈ ವಿಷಯನ ತುಂಬಾ ಮನಸ್ಸಿನಲ್ಲಿ ಇಟ್ಕೊಬೇಕಾಗಿರೋಂಥ ವಿಷಯ, ಸೀರಿಯಸ್ನೆಸ್. ಈ ಕಿರೀಟವನ್ನ ಮಿಸ್ ಮಾಡ್ಕೊಳ್ಳೋಂಥ ವಿಷಯ ಯಾವ ವಿಷಯದಲ್ಲಿ ಸೀರಿಯಸ್ನೆಸ್ ಅಂದ್ರೆ, ದೇವರು ನನಗೆ ಏನು ಸತ್ಯವನ್ನು ಕೊಟ್ಟಿದ್ದಾರೋ, ಏನು ದೇವರು ನನಗೆ ದೈವಿಕ ಗುಣಲಕ್ಷಣ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೋ, ದೇವರ ಯೋಜನೆ ಬಗ್ಗೆ ಏನ್ ತಿಳಿಸ್ಕೊಟ್ಟಿದ್ದಾರೋ, ಅದನ್ನ ಪ್ರಾಮಾಣಿಕವಾಗಿ ಹೇಗೆ ನನ್ನ ಗುಣವಾಗಿ ಪರಿವರ್ತನೆ ಮಾಡಬೇಕು ಅನ್ನೋಂಥ ವಿಷಯದ ಬಗ್ಗೆ ಗಮನ ಕೊಡಬೇಕು. ಕೇಳಿರುವಂತ ಒಟ್ಟು ಪಾಠಗಳನ್ನ ಎಲ್ಲಿ ನಾವು ಅದನ್ನ ಅನ್ವಯ ಮಾಡಿ ಎಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಕೊಳ್ಳಕ್ಕೆ ಉಪಯೋಗ ಮಾಡ್ಬೇಕು ಅನ್ಬಿಡೋದು ಮಾತ್ರ ನಮ್ ನೋಡ್ಬೇಕಷ್ಟೆ. ಇಷ್ಟನ್ನ ಮಾತ್ರ ಯೋಚನೆ ಮಾಡಿ. ದೇವ್ರು ನಿಮ್ಗೆ ಆತ್ಮ ಕೊಡ್ತಾರೆ, ದೇವ್ರು ನಿಮ್ಗೆ ಬಲ ಕೊಡ್ತಾರೆ, ದೇವ್ರು ನಿಮ್ಗೆ ಗೈಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ್ದು ಅವಶ್ಯಕತೆ ನಮ್ಗಿದೆ ಅಂತ ದೇವ್ರ ಹತ್ರ ಕೇಳ್ತೀವ ಅದು ಅಲ್ವಾ? ಒಂದ್ವೇಳೆ ದೇವ್ರ ಹತ್ರ, ದೇವ್ರೆ ತುಂಬಾ ಕಷ್ಟವಾಗ್ತಿದೆ, ಏನೋ ನನ್ಗೊಂದು ಒಳ್ಳೆ ಮನೆ ಕೊಡಿ, ಇಲ್ಲ ಬೇರೆನೋ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ದೇವ್ರ ಹತ್ರ ಕೇಳ್ತೀರಾ ಅಂತ ಇಟ್ಕೊಳ್ಳಿ. ದೇವ್ರ ಮನಸ್ಸು ಹೆಂಗಿರುತ್ತೆ? ನನ್ ಮಗು ಪರಲೋಕದ ಕರೆಯನ್ನ ಬರ್ಬೇಕಾದ್ರೆ ಪರಲೋಕದ ಕರೆಗೆ ಸಂಬಂಧ ಪಡೆದಿರೋಂಥ ವಿಷಯಗಳನ್ನ ಕೇಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಆ ಕರೆಗೆ ಯಾವ ವಿಷಯ ಅವಶ್ಯಕವಾಗಿದೆಯೋ ಅದನ್ನ ಬಿಟ್ಟು ಅನಾವಶ್ಯಕ ವಿಷಯಗಳ ಬಗ್ಗೆ ತುಂಬಾ ಗಮನ ಕೊಡ್ತಾ ಇದ್ಬಿಟ್ಟು ದೇವ್ರು ಫೀಲ್ ಆಗ್ತಾರೆ. ಅದೇ ದೇವ್ರ ಹತ್ರ, ದೇವ್ರೆ ನನಗೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಬೇಕು, ಹೇಗಾದ್ರೂ ಬೆಳೆಸ್ಬೇಕು, ನನಗೆ ಬಲ ಕೊಡ್ರಿ, ಕ್ರಿಸ್ತನಾಗಿ ಮಾರ್ಪಡ್ಬೇಕು, ಅಷ್ಟೇ ಸಾಕು ಅಂತ ಕೇಳಿದ್ರೆ ದೇವ್ರನಂತಾರೆ, ಮಗನೇ ನಾನಿರೋದೇ ಅದಕ್ಕೆ, ಮಗಳೇ ನಾನಿರೋದೇ ಅದಕ್ಕೆ, ಕೊಡ್ತೀನಿ ನಿಮ್ಗೆ. ನೀವ್ ಕೇಳಿ ಸರಿಯಾಗಿ ಕೇಳಿದಿರಾ, ನನಗೆ ತುಂಬಾ ಸಂತೋಷವಾಯ್ತು, ನೀವು ಕೇಳಿದ್ರೆ ತುಂಬಾ ಸಂತೋಷವಾದ. ನಿಮ್ಗೆ ಕೊಡದೆ ಹೋಗ್ಬಿಡ್ತೀನ? ಈ ಭೂಲೋಕದ ತಂದೆ ತಾಯಿ ಅಂದ್ರೆ ನಿಮ್ಗೆ ಕೇಳಿದಾಗ ಅವರೇ ಅನೀತಿಲವರೇ ನಂಗೆ ಕೊಡ್ಬೇಕಾದ್ರೆ ನಾನ್ ನಿಮ್ಗೆ ಕೊಡದೆ ಕೊಡ್ತೀನಿ ಅಂತ ದೇವ್ರು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವ್ ಯಾವ್ದನ್ನ ದೇವ್ರ ಹತ್ರ ಕೇಳಿ ಪಡಿತೀವಿ ಅನ್ನೋದ್ರ ಮೇಲಿದೆ ಇಲ್ವಾ? ಸೊ ಇಲ್ಲ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದ್ ವೇಳೆ ನಾವ್ ಇದೇ ರೀತಿಯಾಗಿ ಈ ವಿಷಯಗಳನ್ನ ಗಮನಿಸದೆ, ಗ್ರಹಿಸದೆ, ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮುಂದೊಂದು ದಿನ ಬರೆದಿರುವಂತ ಹೆಸರು ಕೂಡ ಅಳಿಸಲ್ಪಡಬಹುದು, ನಮಗೆ ಕೊಟ್ಟಿರುವಂತ ಅವಕಾಶ ಕೂಡ ನಾವು ಮಿಸ್ ಮಾಡ್ಕೊಬಹುದು. ಅದನ್ನೇ ಪ್ರಕಟಣೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತಿದೆ, ಇಬ್ರಿ 12:23 ಹೇಳ್ತಾ ಇದೀನಿ. ವಾಕ್ಯವನ್ನ ನೀವು ಮನೇಲಿ ಓದ್ಕೊಳ್ರಿ, ಓಕೆನಾ? ಸೊ ಹಾಗಾಗಿ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕಂಟಿನ್ಯೂ ಮಾಡೋಣ. ಈ ಅಮೂಲ್ಯವಾದ ವಾಗ್ದಾನಗಳನ್ನು ಮನಸ್ಸಿನಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳುವವರು ಮತ್ತು ಆತನ ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡುವ ಬಯಕೆಯುಳ್ಳವರು, ಇಂಥವರಿಗೆ ಅವರುಗಳು ಆತ್ಮನಿಂದ ಪಡೆಯಲ್ಪಟ್ಟವರು ಎಂಬ ಬಲವಾದ ಪ್ರಮಾಣವನ್ನು ಹೊಂದಿದ್ದಾರೆ. ಏಕೆಂದರೆ ಮಾನವ ಮನಸ್ಸು ನೀತಿ ನಿರ್ಣಯ ಹೊಂದಿದ ಮೇಲೆಯೂ ದೇವರು ಪ್ರತಿಷ್ಠಿತರಾಗಿ ಅಂಗೀಕರಿಸಲ್ಪಟ್ಟವರಿಗಾಗಿ ಉದ್ದೇಶಿತವಾದ ಆಳವಾದ ಸಂಗತಿಗಳನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗದು. 1 ಕೊರಿಂಥ 2ನೇ ಅಧ್ಯಾಯ 6-16ನೇ ವಚನ. ಮತ್ತು ದೇವರು ಮಹಾಪ್ರೀತಿಮಯನು ನ್ಯಾಯವಂತನು ಆಗಿರುವುದರಿಂದ ಯಾರಲ್ಲೂ ಕೈಗೂಡದ ನಿರೀಕ್ಷೆಯನ್ನು ಯಾರ ಹೃದಯದಲ್ಲೂ ಅಧಿಕೃತಗೊಳಿಸುವುದಿಲ್ಲ. ಸತ್ಯದ ವಾಕ್ಯದಿಂದ ಆತ್ಮನಿಂದ ಹುಟ್ಟುವುದು ಎಂದರೆ ಅಂತಿಮವಾಗಿ ಆತ್ಮೀಕ ಸ್ಥಿತಿಗೆ ಜನಿಸುವುದು ಅಲ್ಲದೆ, ಆತ್ಮನಿಂದ ಹುಟ್ಟಿದವನು ತನ್ನನ್ನು ಅನರ್ಹನು ಎಂದು ಪ್ರಮಾಣಿಸುವವರೆಗೆ ಅಪನಂಬಿಗಸ್ತನು. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲವುಂಟು. ಇಬ್ರಿಯ 10ನೇ ಅಧ್ಯಾಯ 35ನೇ ವಚನ. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡ್ರಿ, ನಮ್ಗೆ ಪದೇ ಪದೇ ನಮ್ಗೆ ನೆನಪು ಬರ್ತಿರೋಂಥ ವಿಷಯ, ತುಂಬಾ ನಮ್ಗೆ ದೇವ್ರು ನಮ್ಗೆ ಇಲ್ಲಿ ನೆನಪು ಮಾಡಿಸ್ತಾ ಇದ್ದಾರೆ. ಏನದು? ಆತನ ಅಮೂಲ್ಯವಾದ ವಾಗ್ದಾನ. ಯಾಕೆ ಇಷ್ಟೊಂದು ಸೀರಿಯಸ್ ಇವತ್ತು ಈ ವಿಷಯದ ಬಗ್ಗೆ ಅಂದ್ರೆ, ಹೌದು, ನಾವೆಲ್ಲರೂ ಹಾಗೆ ಅಲ್ವಾ? ನಿಮ್ಮ ಜೀವನದಲ್ಲಿ ನಮ್ಮನ್ನ ತುಂಬಾ ಸ್ಟ್ರೆಂತ್ ಮಾಡಿರುವಂತ ವಿಷಯ ಏನಪ್ಪಾ, ಏನಿರ್ಬಹುದು ಅಂತ ಒಂದು ಕ್ಷಣ ಯೋಚನೆ ಮಾಡ್ರಿ. ಏನಿರುತ್ತೋ ಗೊತ್ತಾ? ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿ ಯಾವ್ದಾವ್ದು ವಿಷಯನ ಮಾಡ್ಬೇಕಂತ ಮನಸ್ಸಿಟ್ಟಿದ್ದಾಗ,
ಇಲ್ಲವೇ ಯಾರಾದ್ರೂ ನಮ್ಗೆ ಒಂದು ಬಲವಾದ ಭರವಸೆನ ಕೊಟ್ಟಿರುವಂತ ವಿಷಯದ ಮೇಲೆ ನಾವು ಕೆಲಸ ಮಾಡಿದಾಗ ಅಲ್ವಾ. ಫಾರ್ ಎಕ್ಸಾಂಪಲ್, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಇಲ್ಲ ನಿಮಗೆ ಈ ಕೆಲಸವನ್ನ ಮಾಡು, ನಾನು ಈ ಬಿರುದನ್ನ ಕೊಡ್ತೀನಿ ನಿನಗೆ ಅಂತ ಯಾರಾದ್ರೂ ಹೇಳಿದ್ದಾಗ, ಓ ನನಗೆ ತುಂಬಾ ಇಷ್ಟವಾದಂತ ಆ ವಸ್ತು ನನಗೆ ಸಿಗುತ್ತಾ, ಹಾಗಾದ್ರೆ ಈ ಕೆಲಸವನ್ನು ಹೇಗಾದ್ರೂ ಮಾಡ್ತೀನಿ ಅಂತ ನೀವು ಮಾಡಿದಾಗ, ಮಾಡಿ ಅದನ್ನ ಪಡ್ಕೊಂಡಾಗ, ಒಂದು ಒಂದು ಮೆಡಲ್ ಪಡ್ಕೊಂಡಾಗ, ಇಲ್ಲ ಒಂದು ಒಂದು ಬಹುಮಾನವನ್ನ ಪಡ್ಕೊಂಡಾಗ ನಿಮಗಾಗುವಂತ ಒಂದು ಸಂತೋಷ ಇದೆ ನೋಡಿ. ಆ ಸಂತೋಷ ಹಿನ್ನೆಲೆ ಏನ್ ಗೊತ್ತಾ? ಯಾರೋ ನಿಮ್ಗೆ ಆ ಮಾತು ಹೇಳಿದ್ರು, ನೀನ್ ಇದ್ ಮಾಡಿದ್ರೆ ನಿನ್ಗೆ ಇದು ಸಿಗುತ್ತೆ ಅಂತ. ಆ ಮಾತ್ರೆ ನೀನ್ ನಂಬಿಕೆ ಇಟ್ಕೊಂಡ್ರಿ, ಆ ನಂಬಿಕೆನ ಮಾಡಿ ಮುಗಿಸಿದ್ರಿಂದ ಪ್ರತಿಫಲ ನಿಮ್ಗೆ ಆ ಬಹುಮಾನ ಸಿಕ್ತು. ಆ ಬಹುಮಾನದಿಂದ ನಿಮ್ಗೆ ಸಂತೋಷ ಸಿಕ್ತು. ಹೆಸರೇ ಈ ರೀತಿಯಾಗಿ ಇವತ್ತು ದೇವರ ಮಕ್ಕಳು ನಮ್ಮ ಮುಂದೆ ಇರುವಂತಹ ಬಹುಮಾನವನ್ನು ಪಡ್ಕೊಳ್ಳಕ್ಕೆ ದೇವರು ಇಟ್ಟಿರುವಂತಹ ಅಮೂಲ್ಯವಾದ ವಾಗ್ದಾನಗಳೇ ತುಂಬಾ ಮುಖ್ಯ. ಅದನ್ನ ತುಂಬಾ ಬಿಗಿಯಾಗಿ ಮನಸ್ಸಲ್ಲಿ ಇಟ್ಕೊಬೇಕು ಅಲ್ವಾ? ಇಟ್ಕೊಳ್ತಿದ್ಯಾ? ನಾವೆಲ್ಲ ಇಟ್ಕೊಳ್ತಿದೀವಾ ಅನ್ನೋದನ್ನ ಏನ್ ಮಾಡೋಣ? ಪರೀಕ್ಷೆ ಮಾಡ್ಕೊಳ್ಳೋದು ಹೇಗೆ? ಹೆಸರೇ ಮಹಾ ಉತ್ಕೃಷ್ಟವೂ ಅಮೂಲ್ಯವಾದಂತ ವಾಗ್ದಾನ ಅಂತ ಬುಕ್ ನಮ್ಮೆಲ್ಲರ ಕೈಯಲ್ಲಿ ಇದೆ. ಎಲ್ರು ಓದ್ತಾ ಇದ್ರಲ್ಲ? ಎಷ್ಟು ಜನ ಓದ್ತಾ ಇದ್ದೀರ ಅದನ್ನ? ನಾವು ಡೈಲಿ ನೈಟ್ ಪ್ರೇಯರ್ ಓದ್ತೀರಾ? ಓಕೆ, ವೆರಿ ಗುಡ್. ಓದ್ತಾ ಇದ್ದೀವಿ ಬ್ರದರ್. ಗುಡ್ ಬರ್ತಿದ್ದೀರಾ? ಓಕೆ, ಗುಡ್. ಓದ್ದೇ ಇದ್ದವರು ದಯವಿಟ್ಟು ಓದೋದಂದ್ರೆ ಫಾರ್ಮಾಲಿಟೀಸ್ ಬೇಡ. ಫಾರ್ಮಾಲಿಟೀಸ್ ಅಂದ್ರೆ ನಮ್ಗೆ ಗೊತ್ತು, ದೇವ್ರ ಮಕ್ಳು ಯಾರು ಆರತಿ ಮಾಡಲ್ಲ. ಯಾವುದನ್ನು ಅರ್ಥಗರ್ಭಿತವಾಗಿ ಓದದೇ ಇರೋದೇ ಒಳ್ಳೇದು. ಈ ಫಾರ್ಮಾಲಿಟೀಸ್ ಬೇಡ. ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಹೋಗೋಣ, ಏನೋ ಒಂದು ಓದ್ಬಿಡೋಣಪ್ಪ, ಯಾವುದೋ ಓದಿದ್ರೆ ದೇವ್ರು ನನ್ಗೆ ಒಳ್ಳೇದ್ ಮಾಡ್ತಾರಂತ ಭಾವನೆ ಬೇಡ. ದೇವ್ರ ಅದ್ರಲ್ಲಿ ಏನ್ ಒಳ್ಳೇದ್ ಮಾಡ್ತಾರಂತ ಹೇಳಿದಾರಂತ ಅರ್ಥ ಮಾಡ್ಕೊಂಡು ಓದೋಣ. ಆ ವಾಗ್ದಾನ ತುಂಬಾ ಬಲ ಕೊಡುತ್ತೆ ನಿಮ್ಗೆ. ಕ್ರಿಸ್ತನ ಸರಿದೆ. ನಮ್ ತಂದೆ ನಮ್ ಬಗ್ಗೆ ಇಷ್ಟೆಲ್ಲ ಹೇಳಿದಾರ, ನಮ್ಮಪ್ಪ ನನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದಾರ, ಇದು ನನಗೋಸ್ಕರ ಮಾತಾಡಿದ, ನಿಜನಾ? ಇದು ನನಗೋಸ್ಕರ ಹೇಳಿದಂತ ಈ ವಿಷಯ ನಿಜನಾ ಅಂತ ಏನಾಗುತ್ತೆ? ನಮ್ಗೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ, ಬಲ ಕೊಡುತ್ತೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಸರಿದೆ ಈ ಒಂದು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುವಂತ ಜನರು ನಾವೇನಾಗಿದ್ದೀವಿ? ನಮ್ಗೆ ಈ ರೀತಿಯಾದಂತ ಒಂದು ದೇವರ ವಾಗ್ದಾನ ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ದ್ರಾಕ್ಷಿ ತೋಟದ ಬಗ್ಗೆ ಮಾತಾಡೋದು ಏನು ಗೊತ್ತಾ ಕಾರಣ? ನೆಕ್ಸ್ಟ್ ಟಾಪಿಕ್ ಬ್ರದರ್ ಹೋಗ್ತಾ ಇದ್ರೆ ತುಂಬಾ ಮುಖ್ಯವಾದ ಒಂದು ಟಾಪಿಕ್. ಮೀಟ್ ಮಾಡ್ಕೊಳ್ಳಿ. ಓಕೆ, ಕೊನೆಯದಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಒಂದ್ ವಿಷಯನ ತುಂಬಾ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ನಮ್ಗೆ ಕರೆ ಇಲ್ಲದೆ ಇರುವಂತ ಪಕ್ಷದಲ್ಲಿ ದೇವ್ರು ನಮ್ಮ ಮನಸ್ಸಿನಲ್ಲಿ ಆ ರೀತಿಯ ಅಂತ ಆಸೆ ಹುಟ್ಟಿಸೋದಕ್ಕೋ, ಬನ್ರಿ ನಿಮ್ಗೆ ಬಿರುದನ್ನ ಕೊಡ್ತೀನಿ ಅಂತ ಹೇಳೋದಕ್ಕೋ, ನಮ್ಮನ್ನ ಕರೆದ್ಬಿಟ್ಟು ಮೋಸ ಮಾಡಂತ ದೇವ್ರು ನಮ್ ದೇವರಲ್ಲ. ಅಷ್ಟ ಆ ನಂಬಿಕೆ ದೇವ್ರ ಮಕ್ಕಳಲ್ಲಿ. ದೇವ್ರು ನಮ್ಗೆ ಕರೆದಿದಾರಪ್ಪ ಅಷ್ಟೇ, ಅವ್ರ ಮಾತು ನಂಬೇಕು ಅಲ್ವಾ? ಅವ್ರು ಯಾವ ರೀತಿ ಇದಾರೆ ಅಂದ್ರೆ, ನಮ್ಗೆ ಯಾವ ಒಂದು ಉದ್ದೇಶಕ್ಕೋಸ್ಕರ ಕರೆದಿದಾರೋ ಖಂಡಿತವಾಗ್ಲೂ ಅದನ್ನ ಏನ್ ಮಾಡ್ತಾರೆ? ಕೊಡ್ತಾರೆ. ಇಲ್ಲದೆ ಇದ್ರೆ ನಮ್ಮ ಹೃದಯದಲ್ಲಿ ಈ ಆಸೆನೆಲ್ಲ ಯಾಕೆ ಬೆರೆಸ್ಬೇಕು ದೇವ್ರು? ಬನ್ರಿ ನಿಮ್ಗೆ ಅಮರತ್ವವುಳ್ಳ ಜೀವ ಕೊಡ್ತೀನಿ, ಕ್ರಿಸ್ತನ ಸರಬದಲ್ಲಿ ಹಾಕ್ಸ್ತೀನಿ ಅಂತ ಯಾಕೆ ಈ ರೀತಿಯ ಒಂದು ಆಸೆನ ಹುಟ್ಟಿಸ್ಬೇಕು? ಸತ್ಯದ ಮೂಲಕ ನಮ್ಮಲ್ಲಿ ಈ ಮೈಂಡ್ ಭಾವನೆ ಯಾಕೆ ಬಂತು? ಇದೆಲ್ಲ ದೇವ್ರ ನಮ್ಗೆ ಕೊಟ್ಟಿರೋದು. ಕರೆಕ್ಟ್ ಅಲ್ವಾ? ಕೊಟ್ಟಿದಾರ ಅಂದ್ರೆ ಏನರ್ಥ? ದೇವ್ರಿಗೆ ಲೋಕದ ಜನರ ತರ ಅಲ್ಲ, ಸುಳ್ಳೋದಕ್ಕೆ ಕರೆದ್ಬಿಟ್ಟು ಮಗಳೇ ಬನ್ರಿ ಕ್ರಿಸ್ತನ ಸ್ವರೂಪದಲ್ಲಿ ಆಗ್ರಿ, ನಿಮ್ಗೆ ಬಿರುದನ್ನ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನೀವು ಕಷ್ಟಪಟ್ಟು ಓಡಿ ಮುಗಿದ್ಮೇಲೆ ಅಯ್ಯೋ ಸಾರಿ ಕ್ಷಮಿಸ್ಬಿಡ್ರಿ, 1,14,000 ಕಂಪ್ಲೀಟ್ ಆಗ್ಬಿಡ್ತು, ನೀವೇನ ಕಷ್ಟಪಟ್ಟು ಓಡಿದಿರಾ, ಆದ್ರೆ ಅಲ್ಲಿ ಅಷ್ಟೇ ಇರೋದು ಸೀಟು, ನಿಮ್ಗೆ ಸೀಟ್ ಇಲ್ಲ ಬಿಟ್ಬಿಡ್ರಿ, ನೀವು ಸಭೆಗೆ ಚಾನ್ಸ್ ಇಲ್ಲ ಅಂತ ಹೇಳುವಂತ ದೇವ್ರು ನಮ್ ದೇವರಲ್ಲ. ಕಷ್ಟ ಅದನ್ನ ಮನಸ್ಸಲ್ಲಿ ಮೈಂಡಲ್ಲಿ ಇಟ್ಕೊಳ್ಳೋಣ. ದೇವರು ಹೇಳಿರುವಂತ ವಾಗ್ದಾನ ಕರೆದಿದ್ರಂದ್ಮೇಲೆ ದೇವ್ರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ನೀವು ಓಡಿದೆ ಆದ್ರೆ ಖಂಡಿತವಾಗ್ಲೂ ಬಿರಿದು ಇದ್ದೇ ಇದೆ. ಆದ್ರೆ ನಾವೇ ತಿಳ್ಕೊಂಡ್ಬಿಟ್ಟು, ಇಲ್ಲಪ್ಪ ನಾನು ಹೊಸ ಸೃಷ್ಟಿನೇ ಆಗ್ಲಿಲ್ಲ, ಹೊಸ ಸೃಷ್ಟಿಯಾಗಿ ಹುಟ್ಲಿಲ್ಲ, ಆತ್ಮದಲ್ಲೇ ಹುಟ್ಟಿಲ್ಲ ಅಂತ ನಾವು ಅಪನಂಬಿಕೆನ ಬೆಳೆಸ್ಕೊಳ್ಳೋದು, ನಾವೇ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು, ಅದು ಯಾರ ತಪ್ಪೋ? ನಮ್ಮ ತಪ್ಪು. ದೇವರ ಮಕ್ಕಳು ನಾವು ಪಡ್ಕೊಂಡಿರುವಂತಹ ಧೈರ್ಯವನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿರಿ ಅಂತಿದೆ. ಅದಕ್ಕೆ ಏನಿದೆ ವಾಕ್ಯ? ಮಹಾಪ್ರತಿಫಲ ಉಂಟು. ಮಹಾಪ್ರತಿಫಲ ಮೈಂಡಲ್ಲಿ ಇಟ್ಕೊಳ್ಳೋಣ. ನಮಗಿರುವಂತ ಮಹಾಪ್ರತಿಫಲವನ್ನ ಪಡ್ಕೊಳ್ಳಕ್ಕೆ ದೇವರ ವಾಗ್ದಾನದ ಮೇಲೆ ಅಪಾರವಾದಂತ ನಂಬಿಕೆ, ಅದನ್ನ ನೆರವೇರಿಸುವುದಕ್ಕೆ, ಅದನ್ನ ಗುರಿ ಮಾಡಿ ಓಡೋದಿಕ್ಕೆ ಧೈರ್ಯನೂ ಬೇಕು. ಇದನ್ನ ನಮ್ಮ ಹೃದಯದಲ್ಲಿ ಬೆಳೆಸ್ಕೊಳ್ಳಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಹೆಸರಿದೆ. ಹಾಗಿರೋದ್ರಿಂದ ಈ ವಾಕ್ಯಗಳೆಲ್ಲ ಕೂಡ ತುಂಬಾ ಪ್ರಯೋಜನವಾಗಿರುತ್ತೆ. ಓದ್ರಿ. ಇಬ್ರಿಯರಿಗೆ 10:35, 1 ಕೊರಿಂಥಿಯರು 2ನೇ ಅಧ್ಯಾಯ 6-16.
ಮೆಡಿಟೇಟ್ ಮಾಡಿ, ನಿಮಗೆ ತುಂಬಾ ಪ್ರಯೋಜನವಾಗಿರುತ್ತೆ. ಮುಂದಿನ ನಮ್ಮ ಪಾಠ ಯಾವುದಿದೆ? 11th ಅವರ್, ಕೊನೆಯ ಪಾಠ ಈ ಒಂದು ಚಾಪ್ಟರ್ ಅಲ್ಲಿ. ದೇವರ ಚಿತ್ತವಾದ್ರೆ ನೆಕ್ಸ್ಟ್ ವೀಕ್ ಅದನ್ನ ನೋಡಿ ನಾವು ಮುಗಿಸೋಣ. 11th ಅವರ್, 11ನೆಯ ಗಂಟೆ, ಇಲ್ಲವೇ ಕಡೆ ಗಳಿಗೆ. ತುಂಬಾ ಮುಖ್ಯವಾದಂತ ಒಂದು ಪಾಠ, ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಆಗಿರೋದ್ರಿಂದ ಈ ವಿಷಯಗಳನ್ನ ಮತ್ತೆ ಮತ್ತೆ ಸ್ಟಡಿ ಮಾಡಿ, ದೇವರ ಸತ್ಯದ ಮೇಲೆ ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಈ ಒಂದು ಪಾಠಗಳ ಬಗ್ಗೆ ಏನಾದ್ರೂ ಕೇಳ್ಬೇಕಂತ ಯಾರಾದ್ರೂ ಪ್ರಶ್ನೆ ಏನಾದ್ರೂ ಇದೆಯಾ? ಸ್ಪಷ್ಟವಾಗಿದೆಯಾ? ನಾನು ಹೇಳಿದ್ದು ನಿಮ್ಗೆ ಸ್ಪಷ್ಟವಾಗಿದೆ? ಇನ್ನು ಕೂಡ ಸ್ಪಷ್ಟವಾಗಿ ಅದನ್ನ ವಿವರಣೆ ಕೊಡ್ಬೇಕಾಗಿದ್ಯಾ? ಸ್ಪಷ್ಟವಾಗಿದೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಸರಿ, ಅರ್ಥ ಮಾಡ್ಕೊಳ್ರಿ. ಓದಿ ಡೌಟ್ ಇದ್ರೆ ಮತ್ತೆ ಅದ್ರ ಬಗ್ಗೆ ಕೇಳ್ರಿ. ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಒಂದ್ ವೇಳೆ ನಿಮ್ಗೆ ಅರ್ಥವಾಗದೇ ಇದ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವ್ರ ಜ್ಞಾನವನ್ನ ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಕೊನೆಯದಾಗಿ ನಾವು ಇವತ್ತಿನ ರಾತ್ರಿ ಗೀತೆನ ಓದಿ ಪಾಠವನ್ನ ಅಂತ್ಯ ಮಾಡೋಣ. ಯಾವತ್ತಿನ ರಾತ್ರಿ ಗೀತೆನ ಓದ್ಲಾ ಬ್ರದರ್? ಓದಿ ಸಿಸ್ಟರ್, ಓದಿ. ರಾತ್ರಿಯ ಗೀತೆಗಳು, ಜುಲೈ 29. ಪ್ರಾರ್ಥನೆಯಲ್ಲಿ ನಿರತರಾಗಿರಿ. ರೋಮಾಪುರದವರಿಗೆ 12ನೇ ಅಧ್ಯಾಯ 12ನೇ ವಚನ. ಪ್ರಾರ್ಥನೆ ಎಂದರೆ ದೇವರೊಂದಿಗೆ ಇರುವ ಐಕ್ಯತೆಯಾಗಿದ್ದು, ಅದು ನಮ್ಮ ಆತ್ಮಿಕ ಒಳಿತಿಗಾಗಿ ಅನಿವಾರ್ಯವಾಗಿದೆ ಮತ್ತು ಅತ್ಯುನ್ನತ ದೇವರೊಂದಿಗೆ ಮತ್ತು ನಮ್ಮ ವಿಮೋಚಕನೊಂದಿಗಿನ ಐಕ್ಯತೆಯ ಸವಲತ್ತಿನ ಮೆಚ್ಚುಗೆಯಾಗಿದೆ. ಅಥವಾ ಅಂತಹ ಮೆಚ್ಚುಗೆಯಲ್ಲಿ ಕೊರತೆ ಇದ್ದರೆ, ಕರ್ತನ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಉತ್ಸಾಹವನ್ನು ಅಥವಾ ನಮ್ಮ ಶೀತಲತೆಯನ್ನು ಕುರಿತು ಸಹನೀಯವಾಗಿ ಸ್ಪಷ್ಟವಾಗಿ ಸೂಚಿಸುತ್ತದೆ. ಜನರು ತಮ್ಮದೇ ಆದ ಸಿದ್ಧಾಂತಗಳು, ಯೋಜನೆಗಳು, ಮಾನವ ವ್ಯವಸ್ಥೆಗಳನ್ನು ಪೂರೈಸುವಲ್ಲಿ, ಸೇವೆ ಸಲ್ಲಿಸುವುದರಲ್ಲಿ ಉತ್ಸುಕರಾಗಿರಬಹುದು ಮತ್ತು ಪ್ರಾರ್ಥನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಆಸೆ ಹೊಂದಿರಬಹುದು. ಆದರೆ ಕರ್ತನ ಮತ್ತು ಆತನ ಸತ್ಯವನ್ನು ಬೆಚ್ಚಗಿನ ಉತ್ಸಾಹಭರಿತ ಹೃದಯದಿಂದ ಸೇವೆ ಮಾಡುವವರು ದೈವಿಕ ಸೇವೆ ಮಾಡುವುದರಲ್ಲಿ ತಮ್ಮ ಅಪೂರ್ಣತೆ ಮತ್ತು ತಮ್ಮ ಸ್ವಂತ ಅಸಮರ್ಥತೆಯ ಬಗ್ಗೆ ಎಷ್ಟು ಮನವರಿಕೆಯಾಗಿರುತ್ತದೆಂದರೆ, ಅವರು ಬೋಧಕನಿಗಾಗಿ ತಾವು ಸಲ್ಲಿಸುವ ಸೇವೆಯನ್ನು ಕುರಿತು ಆತನ ಮಾರ್ಗದರ್ಶನದ ಮತ್ತು ನಿರ್ದೇಶನವನ್ನು ಬಯಸುತ್ತಾರೆ ಮತ್ತು ನಿರಂತರವಾಗಿ ಅದನ್ನೇ ಹುಡುಕುತ್ತಾರೆ. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಗೀತೆ ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ. ಹೌದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯವಾದಂತ ಒಂದು ಭಾಗ ದೇವರ ಮಕ್ಕಳಿಗೆ, ನಮ್ಮ ಜೀವ ಶ್ವಾಸವಿದ್ದ ಹಾಗೆ. ಆಗಿರೋದ್ರಿಂದ ಈ ಪ್ರಾರ್ಥನೆ ಅನ್ನುವಂತ ಇದರಲ್ಲಿ ಈ ಪ್ರಾರ್ಥನೆ ಕುರಿತಿರುವಂತಹ ಸವಲತ್ತುಗಳನ್ನ ತುಂಬಾ ಪಾಠಗಳಲ್ಲಿ ಕೇಳಿರ್ತೀರಾ. ಆದ್ರೂ ಕೂಡ ಕೇಳಿದ್ರು ಕೂಡ ನಮ್ಮ ಪ್ರಾರ್ಥನೆ ಜೀವಿತ ಹೇಗಿದೆ ಅಂದ್ಬಿಟ್ಟು ನಾವು ಪ್ರಶ್ನೆ ಹಾಕೊಂಡಾಗ ಅದು ಪ್ರಶ್ನೆಯಾಗಿ ಉಳಿಯುತ್ತೆ. ಯಾವ ರೀತಿಯಲ್ಲಿ ನಾವು ಅದು ದೇವರಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಈ ಲೋಕದಲ್ಲಿರುವಂತ ಜನರು ಏನ್ ಮಾಡ್ತಾರೆ ಅಂದ್ರೆ, ಪ್ರಪಂಚಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ತುಂಬಾ ಆಸಕ್ತಿ ತೋರಿಸ್ತಾರೆ. ತಮ್ಮ ಬಳದಲ್ಲಿ ನಾನು ನನ್ನ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಬಳದಲ್ಲಿ ಮಾಡ್ತೀನಿ, ದೇವರಿಂದ ಏನಿಲ್ಲ, ನಾನೇ ಕಷ್ಟಪಟ್ಟೆ, ನಾನೇ ಪ್ರಯಾಸ ಪಟ್ಟೆ ಅಂದ್ಬಿಟ್ಟು ಅಲ್ವಾ. ಸೊ ಅದ್ರಲ್ಲಿ ಆದ್ರೆ ಪ್ರಾರ್ಥನೆ ದೇವ್ರ ಹತ್ರ ಒಂದು ಬೇಡೋದಾಗ್ಲಿ, ಇದ್ರ ಬಗ್ಗೆ ಅವ್ರ ಮೈಂಡ್ ಸೆಟ್ ಇರಲ್ಲ ಅವ್ರಿಗೆ. ಆದ್ರೆ ದೇವ್ರ ಮಕ್ಳು ನಾವು ಯಾವತ್ತೂ ಆತರ ತಿಳ್ಕೊಂಡಿಲ್ಲ. ನನ್ನ ಬಲದಿಂದ ಅಲ್ಲ, ದೇವರ ಕೃಪೆಯಿಂದ ಆಗ್ತಿದೆ. ದೇವರ ಜೊತೆಗೆ ಪ್ರಾರ್ಥನೆ ಹೋಗೋದು ತುಂಬಾ ದೊಡ್ಡ ಒಂದು ಬ್ಲೆಸ್ಸಿಂಗ್. ಇನ್ನು ಕೂಡ ನಾವು ಕಷ್ಟವಾದ ದಾರಿಲಿ ಹೋಗ್ತಿರ್ಬೇಕಾದ್ರೆ ದೇವರ ಒಂದು ಮಾರ್ಗದರ್ಶನ, ಆತನ ಒಂದು ಆಲೋಚನೆ, ಆತನ ಗೈಡೆನ್ಸ್ ನಮ್ಗೆ ಬೇಕು. ಅದರಿಂದ ಎಲ್ಲಿವರೆಗೂ ಅದನ್ನ ನಾವು ಪೂರ್ಣ ಹೃದಯದಿಂದ ದೇವರ ಹತ್ರ ಕೇಳಲ್ವೋ ಅಲ್ಲಿವರೆಗೂ ಅದನ್ನ ಪಡ್ಕೊಳ್ಳೋಕೆ ಸಾಧ್ಯತೆನೇ ಇಲ್ಲ. ಅದರಿಂದ ದೇವ್ರ ಮಕ್ಳು ಯಾವಾಗ್ಲೂ ದೇವರ ಒಂದು ಕಾರ್ಯದಲ್ಲಿ ಪ್ರಾರ್ಥನೆಯಲ್ಲಿ ನಾವು ನಿರತರಾಗಿರೋದಕ್ಕೆ, ಪ್ರಾರ್ಥನೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ದೇವರ ಸನ್ನಿಧಿಯಲ್ಲಿ ಹೋಗೋದಕ್ಕೆ, ದೇವರ ಸಮೂಹದಲ್ಲಿ ಹೋಗೋದಕ್ಕೆ ನಾವು ಯಾವಾಗಲೂ ಒಂದು ಭಾವನೆ ಉಳ್ಳವರಾಗಿರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಒಂದು ರಾತ್ರಿ ಗೀತೆನ ಕೂಡ ಮೆಡಿಟೇಟ್ ಮಾಡಿ ಇನ್ನೂ ಹೆಚ್ಚಾಗಿ ಅದರ ವಿಷಯದ ಕುರಿತಾಗಿ ದೇವರು ನಿಮ್ಗೆ ತಿಳಿಸ್ಕೊಡೋರಾಗಿರ್ತಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೇನೆ ಬ್ರದರ್. ಕೇಳಿಸುತ್ತಾ ಬ್ರದರ್? ವಾಯ್ಸ್ ಕೇಳಿಸ್ತಾ ಇದೆ ಬ್ರದರ್? ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ನಮ್ಮ ಉನ್ನತನು ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ,
ಮತ್ತೊಂದು ಆರತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಬೆಳಗಿನಿಂದ ಈವರೆಗೂ ನಮ್ಮನ್ನ ಕಾಪಾಡಿದಿರಿ, ಆರೋಗ್ಯ ಭಾಗ್ಯದಿಂದ ಇಟ್ಟಿದಿರಿ, ನಿಮ್ಮ ಸ್ತೋತ್ರ. ಸಾಯಂಕಾಲ ವೇಳೆಯಲ್ಲಿ ನಿನ್ನ ಜೀವಳ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತೆ ಕಲಿತುಕೊಳ್ಳುವಂತೆ ಕೊಟ್ಟಂತ ಸಮಯಾವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಬ್ರದರ್ ಅವ್ರ ಮೂಲಕ ತಂದೆಯಾದ ದೇವರ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದಿರಿ, ಸ್ತೋತ್ರ. ದೇವ್ರೆ, ಆ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡಿಲಿಕ್ಕೆ ನಮಗೆ ಸಹಾಯ ಮಾಡು, ನಮ್ಮನ್ನು ಬಲಪಡಿಸು, ನಿನ್ನ ಚಿತ್ತಕ್ಕನುಸಾರವಾಗಿ ನಡೆಸೆಂದು ಬೇಡಿಕೊಳ್ತೇವೆ. ಲೋಕದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳನ್ನು ಎದುರಿಸುವಂತ ಶಕ್ತಿ ಮತ್ತು ನಿನ್ನ ವಾಕ್ಯದಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿ ನಡೆಸಬೇಕೆಂದು ಬೇಡಿಕೊ